ಮತ್ಸ್ಯತರಂಗ 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 ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ಕೇಳುಗರೆ, ಇಂದಿನ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಜಲಸಂಪನ್ಮೂಲಗಳ ವಿಲೇವಾರಿಯನ್ನು ಕುರಿತು ನಂಜನಗೂಡಿನ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಜೆಎಂ ಪ್ರಶಾಂತ್ ಅವರೊಂದಿಗೆ ಸಂದರ್ಶನವಿದೆ. ಪ್ರಶಾಂತ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಇಲಾಖೆ ಸೇರಿ ಎಷ್ಟು ವರ್ಷ ಆಯಿತು ಪ್ರಶಾಂತ್ ಅವರೇ? 13 ವರ್ಷ ಆಗ್ತಾಯಿದೆ ಸರ್. ತಮ್ಮ ವಿದ್ಯಾಭ್ಯಾಸ ಎಲ್ಲ? ಸರ್ ಮೊದಲು ಚಾಮರಾಜನಗರದಲ್ಲಿ PUC ತನಕ, ಮತ್ತು ಡಿಗ್ರಿ ಮತ್ತು ಮಾಸ್ಟರ್ಸ್ ಎಲ್ಲ ಮಂಗಳೂರು ಮೀನುಗಾರಿಕಾ ಕಾಲೇಜಲ್ಲಿ ನಡೆಯುತ್ತೆ ಸರ್. ನಿಮಗೆ ಜಮೀನಿತ್ತ? ಇಲ್ಲ ಸರ್, ನಮ್ಮ ಚಿಕ್ಕಪ್ಪನ ಇದೆ. ಹೌದಾ? ಹೌದು ಸರ್. ನೀವೇನಾದರೂ ಚಿಕ್ಕಂದನಲ್ಲಿ ಮೀನು ಸಾಕೋದು ಆ ಥರ? ಇಲ್ಲ ಸರ್, ಅದೆಲ್ಲ ಮಾಡಿಲ್ಲ. ಕೃಷಿ ಕೆಲಸದಲ್ಲಿ ತೊಡಗಿಕೊಂಡಿದ್ದೆ ಸರ್ ಅಲ್ಲೆಲ್ಲ. ಹೌದು ಸರ್. ಫಿಶರೀಸ್ ಓದಬೇಕು ಅಂತ ಚಿಕ್ಕ ವಯಸ್ಸಿಂದ ಆಸೆನಾ ಅಥವಾ ನಮ್ಮ ತಂದೆಯವರು ಸೇರಿಸಿದ್ದೆ ಸರ್ ಆ್ಯಕ್ಚುಲಿ ಅದು. ಹೌದಾ? ಅವರು ಹೆಚ್ಚಾಗಿ ಅಗ್ರಿಕಲ್ಚರ್ ಬಗ್ಗೆ ಗೊತ್ತಿತ್ತು ಅವ್ರಿಗೆ, ಕಾಲೇಜ್ ಬಗ್ಗೆ. ಅವರು ನಮಗೆ ಐಡಿಯಾ ಕೊಟ್ಟಿತ್ತು ಅವ್ರು. ಹೇಗಿತ್ತು ನಿಮ್ಮ ಕಾಲೇಜು ವಿದ್ಯಾಭ್ಯಾಸ ಎಲ್ಲ? ಎಲ್ಲ ತುಂಬ ಚೆನ್ನಾಗಿತ್ತು ಸರ್. ಎಲ್ಲ ಕಲ್ತ್ಕೊಂಡು ತುಂಬ ಕಾಲೇಜಿನಲ್ಲಿ ತುಂಬ ಕಲಿತು ನಾವು ಈಗ ಮುಂದೆ ಕೆಲಸದ ಎಲ್ಲ ತಗೊಳ್ಳೋಕ್ಕೆ ಈಸಿ ಆಯಿತು. ಅಲ್ಲ, ನೀವಿರೋ ಚಾಮರಾಜನಗರ, ಆದರೆ ಓದಿದ್ದು ಮಂಗಳೂರಲ್ಲಿ. ಹೌದು ಸರ್. ಅಲ್ವಾ? ಹೌದು ಸರ್. ಸರಿ. ಯಾವ ವಿಚಾರದಲ್ಲಿ ತಾವು ಮಾಸ್ಟರ್ಸ್ ಡಿಗ್ರಿ ಮಾಡಿರೋದು? ಸರ್ ನಂದು ಅಕ್ವಾಟಿಕ್ ಎನ್ವೈರನ್ಮೆಂಟ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಡೈವರ್ಸಿಟಿ ಆಫ್ ಟಾಪ್ಸ್ನೆಸ್ ಟೆಲಿಸ್ಕೋಪ್ ಬಗ್ಗೆ ಮಾಸ್ಟರ್ಸ್ ಮಾಡಿಸಿದೆ ಸರ್. ಎಲ್ಲೆಲ್ಲೆಲ್ಲ ಸೇವೆ ಮಾಡಿದ್ದೀರಿ ಇಲಾಖೆಯಲ್ಲಿ? ಸರ್ ನಾನು ಈಗ ಮೊದಲಾಗಿ ನಾನು ಗುಂಡಲ್ ಮೀನುಮರಿ ಉತ್ಪನ್ನ ಕೇಂದ್ರದಲ್ಲಿ ಸೇರ್ಕೊಂಡೆ ಸರ್ ಕೆಲಸಕ್ಕೆ 2012ರಲ್ಲಿ. ತದನಂತರ ನಾನು ಚಾಮರಾಜನಗರ ತಾಲೂಕಲ್ಲಿ 9 ವರ್ಷ ಕೆಲಸ ಮಾಡಿದ್ದೀನಿ ಸರ್. ಈಗ ನಂಜನಗೂಡು ತಾಲೂಕಲ್ಲಿ ಈಗ ಸದ್ಯದ ಈ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರಾಗಿದ್ದೀರಿ. ಹೌದು ಸರ್. ಹೇಗೆ ಸರ್ ನಂಜನಗೂಡು ತಾಲೂಕಲ್ಲಿ ಏನೆಲ್ಲ ಅವಕಾಶಗಳಿದೆ? ಹೇಗಿದೆ ಮೀನುಗಾರಿಕಾ ಇಲಾಖೆಯ ಚಟುವಟಿಕೆಗಳು ನಿಮ್ಮ ತಾಲೂಕಲ್ಲಿ? ಸರ್ ನಂಜನಗೂಡು ತಾಲೂಕಲ್ಲಿ ಈಗ ಒಟ್ಟು ನಮ್ಮ ತಾಲೂಕಲ್ಲಿ 14 ಕೆರೆಗಳು ಮತ್ತು 2 ನದಿ ಭಾಗ ಬರ್ತದೆ ಸರ್. ಈಗ ಅದರಲ್ಲಿ 4 ಕೆರೆನ ಗುತ್ತಿಗೆ ಕೊಟ್ಟಿದ್ದೀವಿ, 6 ಕೆರೆಗಳನ್ನ ಟೆಂಡರ್ ಮೂಲಕ ಅದನ್ನ ವಿಲೇವಾರಿ ಮಾಡಿದ್ದೀವಿ. ಇನ್ನು 4 ಕೆರೆ ಪೆಂಡಿಂಗಿದೆ ಸರ್. ಹೌದಾ? ನದಿ ಭಾಗನೂ ಕೂಡ ಕೊಟ್ಟಿದ್ದೀವಿ ಸರ್. ಹೌದಾ? ಹೌದು. ನದಿ ಭಾಗ ಅಂದರೆ ಕಪಿಲಾ ನದಿ ಹರಿಯುತ್ತೆ ಸರ್, ಅದನ್ನು 2 ಭಾಗವಾಗಿ ನಾವು ಡಿವೈಡ್ ಮಾಡಿದ್ದೀವಿ. ಅದನ್ನು ನಾವು 2 ಸಂಘಕ್ಕೆ ಗುತ್ತಿಗೆ ಮೂಲಕ ವಿಲೇವಾರಿ ಮಾಡಿದ್ದೀವಿ, ಅದಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಕಾವೇರಿನೂ ಇದೆಯಲ್ಲ ನಿಮಗೆ? ಬರಲ್ವಾ? ಬರಲ್ಲ ಸರ್, ನಂಜನಗೂಡು ತಾಲೂಕು ಕಪಿಲಾ ಮಾತ್ರ ಸರ್. ಕಪಿಲಾ ಮಾತ್ರ. ಕಾವೇರಿ ಬಂದು ನರಸೀಪುರದಲ್ಲಿ ಜಾಯ್ನ್ ಆಗುತ್ತೆ ಸರ್. ನರಸೀಪುರದಲ್ಲಿ ಜಾಯ್ನ್ ಆಗುತ್ತೆ. ಕಪಿಲಾಗೆ ಸೇರ್ಕೊಳ್ತವೆ. ಸರಿ ಸರಿ. ಈಗ ಗುತ್ತಿಗೆಗೂ ಮತ್ತು ಏನು ಟೆಂಡರ್ ಅಂದರೆ ಹೌದು ಸರ್, ಎರಡಕ್ಕೂ ಏನು ವ್ಯತ್ಯಾಸ? ಸರ್ ಗುತ್ತಿಗೆ ಅಂದರೆ ನಾವು ಸಹಕಾರ ಸಂಘ ಅಂತ, ಮೀನುಗಾರಿಕೆ ಸಹಕಾರ ಸಂಘ ಅಂತ ಇದೆ ನಮ್ಮ ರಾಜ್ಯದಲ್ಲಿ, ಸುಮಾರು ಸಂಘಗಳಿದ್ದಾವೆ. ಮತ್ತು ಹೊಸದಾಗಿ ನಾವು ಈಗ ರೈತ ಮೀನು ಉತ್ಪಾದಕರ ಕಂಪನಿ ಅಂತಲೂ ಕೂಡ ಮಾಡ್ಕೊಂಡಿರ್ತಾರೆ. ಅದರಿಂದ ಅವುಗಳಿಗೆ ಅವಕಾಶ, ಮೊದಲನೇ ಆದ್ಯತೆ ಮೇಲೆ ಫಸ್ಟು ಮೀನುಗಾರಿಕೆ ಸಂಘಕ್ಕೆ ಮೊದಲನೇ ಆದ್ಯತೆ, ಅದಲ್ಲದೆ ರೈತ ಮೀನು ಉತ್ಪಾದಕ ಕಂಪನಿಗೂ ಕೂಡ ನಾವು ಆದ್ಯತೆ ಮೇಲೆ ಗುತ್ತಿಗೆ ಅಂದರೆ 5 ವರ್ಷಕ್ಕೆ ಜಲಸಂಪನ್ಮೂಲನ ಕೊಡ್ತಾಯಿದ್ದೀವಿ ಸರ್ ಅವ್ರಿಗೆ. ಅದು ಗುತ್ತಿಗೆ ಅಂತ ಸರ್. ಅವರು ಬಿಟ್ಟಂತಹ ಯಾರು ಗುತ್ತಿಗೆ ಮೂಲಕ ಯಾವ್ದು ತಗೊಳ್ಳಲ್ಲ ಅದನ್ನು ನಾವು ಟೆಂಡರ್ಗೆ ಹೋಗ್ತೀವಿ. ಅಂದರೆ ಮೊದಲು ಟೆಂಡರ್ ಕಮ್ ಹರಾಜು ಅಂತ ಮಾಡ್ತಾಯಿದ್ರು. ಈಗ ಕಳೆದ 2 ವರ್ಷದಿಂದ ನಾವು ಈ ಟೆಂಡರ್ ಅಂದರೆ ಆನ್ಲೈನ್ ಮೂಲಕನೇ ಪಾರದರ್ಶಕವಾಗಿ ನಾವು ಕೆರೆಗಳನ್ನ ವಿಲೇ ಮಾಡಬೇಕೋಸ್ಕರ ಆನ್ಲೈನ್ ಮೂಲಕ ಈ ಟೆಂಡರ್ ಮೂಲಕ ನಾವು ಕೆರೆಗಳನ್ನ ವಿಲೇವಾರಿ ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಇದೆ ಕೆರೆಗಳು ನಿಮ್ಮ ನಂಜನಗೂಡು ತಾಲೂಕಲ್ಲಿ? ನಂಜನಗೂಡು ತಾಲೂಕಲ್ಲಿ ಸರ್ ಮೊದಲನೇದಾಗಿ 16 ಮೊಳೆ ಕೆರೆ ಅಂತ ಇದೆ, ಕಳಾಳೆ ದೊಡ್ಡ ಕೆರೆ, ಕುದುರೆಗುಂಡಿ, ಮತ್ತು ಮಬ್ಬಳ್ಳಿ, ತಗಡೂರಮ್ಮ ಕೆರೆ, ಹಳೇಪುರ ಕೆರೆ, ಸುಮಾರು ಈ ಥರ ಇದ್ದಾವೆ ಸರ್. ಸರಿ ಸರಿ. ಅಂದರೆ ಭಾಳಷ್ಟು ಕೆರೆಗಳಿದ್ದಾವೆ ನಿಮ್ಮ ತಾಲೂಕಲ್ಲಿ ಅಲ್ವಾ? ಎಲ್ಲ ದೊಡ್ಡ ಕೆರೆಗಳ ಅಥವಾ? ಇಲ್ಲ ಸರ್, 2 ದೊಡ್ಡ ಕೆರೆ ಬರೋದನ್ನೆಲ್ಲ ಚಿಕ್ಕ ಕೆರೆ ಬರ್ತವೆ ಸರ್. ಚಿಕ್ಕ ಕೆರೆಗಳು. ಅಂದರೆ ಜಲಸಂಪನ್ಮೂಲಗಳ ವಿಸ್ತೀರ್ಣ ಸ್ವಲ್ಪ ಕಡಿಮೆ ಇದ್ದಾವೆ, ಸದ್ಬಳಕೆ ಮಾಡ್ಕೊಳ್ಳೋದ್ರಲ್ಲಿ. ಆದರೆ ಯಾಕೋ 4 ಕೆರೆ ಉಳಿದ್ಬಿಟ್ಟಿದೆ ಅಂದ್ರಲ್ಲ, ಯಾಕೆ? ಅದು 2ರಲ್ಲಿ ನೀರಿಲ್ಲ, ಅದರಿಂದ ನಾವು ಯಾವುದೇ ಕೆರೆನ ವಿಲೇವಾರಿ ಮಾಡಬೇಕು ಅಂದರೆ 50%ಗಿಂತ ಹೆಚ್ಚಿಗೆ ನೀರಿದ್ದರೆ ಅದನ್ನು ಮಾತ್ರ ವಿಲೇವಾರಿ ಮಾಡ್ತೀವಿ. ನೀರಿಲ್ಲದ ಕೆರೆಗಳನ್ನ ನಾವು ಬಿಟ್ಬಿಡ್ತೀವಿ. ಅದನ್ನ ಮುಂದಿನ ದಿನಗಳನ್ನ ವಿನಾಯಿತಿ ತಗೋತೀವಿ, ವರ್ಷದ ಕೊನೆಯಲ್ಲಿ ಅಂದರೆ ಡಿಸೆಂಬರ್ ಅಂತ್ಯದಲ್ಲಿ ನಾವು ತಗೋತೀವಿ. ಮತ್ತು 2 ಏತ ನೀರಾವರಿ ಕೆರೆಗಳು, ಅದು ಈಗ ಏತ ನೀರಾವರಿ ಕೆರೆಗಳಿಗೆ ಸಪ್ರೇಟಾಗಿ ಒಂದು ಆದೇಶ ಆಯಿತು. ಅವಕ್ಕೆ ಗುತ್ತಿಗೆ ಮೊತ್ತನ ಜಾಸ್ತಿ ಮಾಡಿ
ಆನ್ಲೈನ್ ಈ ಟೆಂಡರ್ ಮೂಲಕನೇ ಅಂದರೆ ಗುತ್ತಿಗೆ ಕೊಡದೇ ಡೈರೆಕ್ಟಾಗಿ ಟೆಂಡರ್ ಮಾಡಬೇಕು ಅಂತ ಆದೇಶ, ಅದರಿಂದ ಅದು ಈಗ ಕೋರ್ಟಲ್ಲಿದೆ ಸರ್. ಅದರಿಂದ ಅದನ್ನು ವಿಲೇವಾರಿ ಮಾಡೋಕ್ಕಾಗಿಲ್ಲ, ಮಾಡಿಲ್ಲ. ರಾಜ್ಯದಲ್ಲೇ ಅದು ಕೋರ್ಟಲ್ಲಿದೆ. ಅದನ್ನು ಈಗ ಮೀನುಗಾರಿಕಾ ಉತ್ಪಾದಕರ ಕಂಪನಿ ಅಂದ್ರಿ, ಹೌದು ಸರ್. ಹೌದು ಸರ್. ನಿಮ್ಮ ನಂಜನಗೂಡು ತಾಲೂಕಲ್ಲಿ ಇದೆಯೇ? ಇಲ್ಲ ಸರ್, ನಂಜನಗೂಡು ತಾಲೂಕಲ್ಲಿ ಇಲ್ಲ, ಮೈಸೂರಲ್ಲಿದೆ ಸರ್, ಮತ್ತು ಟಿ ನರಸೀಪುರದಲ್ಲಿದೆ. ಹೌದಾ? ಅವರು ನಿಮ್ಮ ನಂಜನಗೂಡು ತಾಲೂಕಿಗೆ ಬಂದು ಅರ್ಜಿ ಹಾಕ ಅವರು ಅದೇ ಸರ್, ಅವ್ರು ಕಾರ್ಯವ್ಯಾಪ್ತಿ ತಗೊಂಡಿದ್ರೆ ಕಾರ್ಯವ್ಯಾಪ್ತಿ ಮೇಲೆ ತಗೋಬೋದು ಸರ್, ಇಲ್ಲಾಂದ್ರೆ ಇಲ್ಲ. ಅಂದರೆ ಕಂಪನಿ ಅಥವಾ ಸೊಸೈಟಿ, ಸಹಕಾರ ಸಂಘ ನಿಮ್ಮಲ್ಲಿದೆಯಾ? ಸಂಘ ಇದೆಯಾ? ಸಂಘ ಇದೆ ಸರ್, 5 ಸಹಕಾರ ಸಂಘಗಳಿದ್ದಾವೆ. ಎಲ್ಲೆಲ್ಲಿದ್ದಾವೆ? ಒಂದು 16 ಮೊಳೆ ಮೀನುಗಾರ ಸಹಕಾರ ಸಂಘ, ಅದು 16 ಮೊಳೆ ಗ್ರಾಮದಲ್ಲಿದೆ. ಮತ್ತು ಶ್ರೀ ಆಂಜನೇಯ ಮೀನುಗಾರ ಸಹಕಾರ ಸಂಘ ಶಿರ್ಮಳ್ಳಿ, ಇನ್ನೊಂದು ಡಾಕ್ಟರ್ BR ಅಂಬೇಡ್ಕರ್ ಮೀನುಗಾರ ಸಹಕಾರ ಸಂಘ ಹರ್ತಲೆ, ಇನ್ನೊಂದು ಭೈರವೇಶ್ವರ ಮೀನುಗಾರ ಸಹಕಾರ ಸಂಘ ಅಹಲ್ಯ, ಇನ್ನೊಂದು ತಾಲೂಕು ಮಟ್ಟದಿದೆ ಶ್ರೀ ಮಲೆ ಮಹದೇಶ್ವರ ಮೀನುಗಾರರ ಸಂಘ ಅಂತ, ಅದು ನಂಜನಗೂಡಲ್ಲಿ ಬರುತ್ತೆ ಸರ್. ಓಕೆ, ಒಟ್ಟು ಎಷ್ಟು ಜನ ಮೀನುಗಾರರು ಇರ್ಬೋದು ನಂಜನಗೂಡು ಸರ್? ನಮ್ಮದು ಸೇರಿ ಒಂದು 800ರಿಂದ 900 ಜನ ಮೀನುಗಾರರು ಸಿಗ್ತಾರೆ. ಹೌದಾ? ಈಗ ಜಲ ಸಂಪನ್ಮೂಲಗಳನ್ನು ಯಾವ ರೀತಿ ಪಡೆದುಕೋಬೇಕು ಅನ್ನೋದು ಬಹಳ ಪ್ರಧಾನವಾದಂತಹ ಅಂಶ. ಹೌದು ಸರ್. ಅಲ್ವಾ ಪ್ರಶಾಂತ್ ಅವರೇ? ಹೌದು ಸರ್. ಯಾವ ರೀತಿ ನಿಮ್ಮ ಇಲಾಖೆ ಜಲ ಸಂಪನ್ಮೂಲಗಳನ್ನು ವಿಲೇವಾರಿ ಮಾಡುತ್ತೆ? ನಿಧಾನವಾಗಿ ಆರಂಭದಿಂದ ಹೇಳ್ಕೊಂಬನ್ನಿ. ಖಂಡಿತ ಸರ್. ನಮ್ಮ ಇಲಾಖೆ 1950ರಲ್ಲಿ ಸ್ಥಾಪನೆ ಆಯಿತು. ಅದು ಮೇನು ಉದ್ದೇಶ ಅಂದರೆ ಮೀನು ಉತ್ಪಾದನೆ ಹೆಚ್ಚಿಗೆ ಮಾಡುವಂಥದ್ದು, ಹಾಗೂ ಮೀನು ಹಿಡುವಳಿ ಮಾಡಲು ಮತ್ತು ಮಾರಾಟ ಮಾಡಲು ಮತ್ತು ಸಂಸ್ಕರಣೆ ಮಾಡೋಕ್ಕೆ ಮೂಲ ಸೌಕರ್ಯಗಳನ್ನ ಕಲ್ಪಿಸಿಕೊಡೋದಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ ಉದ್ದೇಶ ಇರುತ್ತೆ. ಹಾಗೂ ಮೀನುಗಾರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗಳನ್ನ ಹೆಚ್ಚಿಸೋದಕ್ಕೆ ನಮ್ಮ ಉದ್ದೇಶ ಇರುತ್ತೆ. ಮತ್ತು ತಾಂತ್ರಿಕ ಮತ್ತು ವೈಜ್ಞಾನಿಕ ಮಾಹಿತಿಗಳನ್ನ ನೀಡುವಲ್ಲಿ ನಮ್ಮ ಇಲಾಖೆ ಸಹಕಾರ ಮಾಡ್ತಾಯಿದೆ. ನಮ್ಮ ರಾಜ್ಯದಲ್ಲಿ ಮೀನು ಉತ್ಪಾದನೆ 80ರ ದಶಕದಲ್ಲಿ ಒಂದು 2 ಟನ್ಗಳಷ್ಟು ಇರುತ್ತೆ. ತದನಂತರ ಅದು 90ರ ದಶಕದಲ್ಲಿ 3 ಟನ್ನಿಗೆ ಏರಿಕೆ ಆಗುತ್ತೆ. ನಮ್ಮ ಕಾರ್ಯನೀತಿ ಒಂದು 2006ರಲ್ಲಿ ಮೊದಲನೇ ಕಾರ್ಯನೀತಿ ಬಂದಮೇಲೆ 2020-21ರಲ್ಲಿ ಅದು ಉತ್ಪಾದನೆ 5.99 ಲಕ್ಷ ಮೆಟ್ರಿಕ್ ಟನ್ಗೆ ಏರಿಕೆ ಆಗುತ್ತೆ. ಈಗ ಕಳೆದ 2023-24 ವರ್ಷದಲ್ಲಿ ನಮ್ಮ ಮೀನುಗಾರಿಕೆ ಉತ್ಪಾದನೆ ಬಂದು 9.76 ಲಕ್ಷ ಟನ್ಗಳಷ್ಟು ಏರಿಕೆ ಕಾಣುತ್ತೆ. ಇದೆಲ್ಲವೂ ನಮ್ಮ ಮೀನುಗಾರಿಕೆ ಇಲಾಖೆಯ ಅಂದರೆ ಮೀನುಗಾರಿಕೆ ಜಲಸಂಪನ್ಮೂಲ ಮೂಲಕ ಏರಿಕೆಯಾಗಿರುತ್ತೆ. ಕರ್ನಾಟಕದಲ್ಲಿ ಸುಮಾರು 5.76 ಲಕ್ಷಷ್ಟು ಜಲಸಂಪನ್ಮೂಲ, ಒಳನಾಡು ಜಲಸಂಪನ್ಮೂಲ ಹೆಕ್ಟರ್ನಷ್ಟು ಇದೆ. ಅಲ್ಲದೆ 31,302 ಕಿಲೋಮೀಟರ್ನಷ್ಟು ಕರಾವಳಿ ಭಾಗ ಬರುತ್ತೆ. 5,813 ಕಿಲೋಮೀಟ್ರ್ ಉದ್ದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನದಿ ಭಾಗಗಳು ಬರುತ್ತೆ. 9,910 ಹೆಕ್ಟರ್ನಷ್ಟು ಖಾಸಗಿ ಕೊಳದ ಜಲ ವಿಸ್ತೀರ್ಣ ಇದೆ. ಇದೆಲ್ಲನೂ ನಾವು ಇಲಾಖೆಯಿಂದ ಸದ್ಬಳಕೆ ಮಾಡಿಕೊಂಡು ಮೀನುಗಾರಿಕೆ ಉತ್ಪಾದನೆ ಹೆಚ್ಚಿಸುವ ಸಲುವಾಗಿ ನಮ್ಮ 2006ರಲ್ಲಿ ಮೊದಲನೇ ಕಾರ್ಯನೀತಿ ನಮ್ಮ ವಿಲೇವಾರಿ ಜಲಸಂಪನ್ಮೂಲಗಳ ಸಂಬಂಧ ಕಾರ್ಯರೂಪ ಇರುತ್ತೆ. ತದನಂತರ ಮೀನುಗಾರಿಕೆ ಹಾಗೂ ಮೀನುಗಾರಿಕಾ ಸಹಕಾರ ಸಂಘಗಳಿಗೆ ಆದ್ಯತೆ ಮೇರೆಗೆ ಹಾಗೂ ಆ ಸಹಕಾರ ಸಂಘಗಳ ಸಾಮಾಜಿಕ ಸ್ಥಿತಿ ಹಾಗೂ ಆರ್ಥಿಕ ಸ್ಥಿತಿಗಳನ್ನ ಹೆಚ್ಚಿಸೋದಕ್ಕೋಸ್ಕರ ನಮ್ಮ ಹಳೆಯ ಕಾರ್ಯನೀತಿಯಲ್ಲಿ ನ್ಯೂನತೆಗಳನ್ನ ಸರಿಪಡಿಸಿ 2014ರಲ್ಲಿ ಒಳನಾಡು ಜಲಸಂಪನ್ಮೂಲ ಹೊಸ ಕಾರ್ಯನೀತಿನ ಜಾರಿಗೊಳಿಸ್ತಾರೆ. ಆ ಕಾರ್ಯನೀತಿಯಲ್ಲಿ ಮೊದಲನೇದಾಗಿ ಯಾವುದೇ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಡುವಂತಹ ಜಲಸಂಪನ್ಮೂಲಗಳಾಗಲಿ, ಅದು ಯಾವುದೇ ಪ್ರಾಧಿಕಾರದ, ನಿಗಮದ ಅಥವಾ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಟ್ಟಿದ್ರೂ ಕೂಡ ಅದರ ಜಲಸಂಪನ್ಮೂಲ ಮೀನು ಪಾಸೋರ ಹಕ್ಕು ನಮ್ಮ ಇಲಾಖೆಗೆ ಒಳಪಟ್ಟಿರುತ್ತೆ ಸರ್. ಅದರಲ್ಲಿ ನಮ್ಮ ಕಾರ್ಯನೀತಿಯಲ್ಲಿ ನಮ್ಮ ಕೆರೆಗಳನ್ನ 4 ರೀತಿಯಾಗಿ ವರ್ಗೀಕರಣ ಮಾಡ್ತಾರೆ. ನಮ್ಮದು ಸರ್ಕಾರಿ ಇಲಾಖೆಗೆ ವ್ಯಾಪ್ತಿಯಾದ ಕೆರೆಗಳು ಅಂತಂದರೆ 40 ಹೆಕ್ಟರ್ಗಿಂತ ಹೆಚ್ಚು ಇರುವ ಅಚ್ಚುಕಟ್ಟು ಹೊಂದಿರುವಂತಹ ಕೆರೆಗಳನ್ನ ನಾವು ನಮ್ಮ ಇಲಾಖೆ ವ್ಯಾಪ್ತಿಯ ಕೆರೆಗಳು ಅಂತ ಕರಿತೀವಿ. 10 ಹೆಕ್ಟರ್ಗಿಂತ ಕಡಿಮೆ ಬರುವಂತಹ, 40 ಹೆಕ್ಟರ್ಗಿಂತ ಕಡಿಮೆ ಬರುವಂತಹ ಜಲವಿಸ್ತೀರ್ಣ ಹೊಂದಿರುವ ಅಚ್ಚುಕಟ್ಟು ಇರುವಂತಹ ಕೆರೆಗಳನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಅದಲ್ಲದೆ ಜಲಾಶಯಗಳಲ್ಲಿ 3 ಥರ ವರ್ಗೀಕರಣ ಮಾಡ್ತೀವಿ. 1,000ಕ್ಕಿಂತ ಜಲವಿಸ್ತೀರ್ಣ ಕಡಿಮೆ ಇದ್ದಂತಹ ಜಲಾಶಯಗಳನ್ನ ಸಣ್ಣ ಪ್ರಮಾಣದ ಜಲಾಶಯಗಳು, ಮಧ್ಯಮದ್ದು 1,000ದಿಂದ 5,000 ಥರ ಹೆಕ್ಟರ್ ತನಕ, 5,000 ಹೆಕ್ಟರ್ ಮೇಲಿದ್ದರೆ ಅದು ದೊಡ್ಡ ಜಲಾಶಯಗಳಂತ ವರ್ಗೀಕರಣ ಮಾಡ್ತೀವಿ. ನದಿ ಭಾಗ ಬಂದು 25 ಕಿಲೋಮೀಟ್ರಿಗೆ ಒಂದು ನದಿ ಭಾಗ ಅಂತ ನಾವು ಕರಿತೀವಿ. ಆ ತಾಲೂಕು ಒಳಗಡೆ 25 ಕಿಲೋಮೀಟ್ರ್ ಒಳಗಡೆ ನದಿ ಕೂದ್ರೆ ಅದು ಅಷ್ಟಕ್ಕೇ ಒಂದು ನದಿ ಭಾಗ ಅಂತ ಸೀಮಿತಗೊಳಿಸ್ತೀವಿ. ಇಷ್ಟು ಜಲಸಂಪನ್ಮೂಲಗಳನ್ನ ವಿಲೇವಾರಿ ಮಾಡೋದ್ರಲ್ಲಿ ನಾವು 3 ಥರ ಮೊದಲನಾಗಿ ವಿಲೇವಾರಿ ಮಾಡ್ತೀವಿ. ಮೊದಲನೇದಾಗಿ ಗುತ್ತಿಗೆ ಅಂತ, ಅದು 5 ವರ್ಷಕ್ಕೆ ಕೊಡುವಂಥದ್ದು ಯಾವುದೇ ಆದರೂ. ಮತ್ತು ಈ ಟೆಂಡರ್ ಅಂತ ಕರಿತೀವಿ, ಅದು ಆನ್ಲೈನ್ ಮೂಲಕ ವಿಲೇವಾರಿ ಮಾಡೋಂಥದ್ದು. ಮತ್ತು ಪರವಾನಗಿ ಅಂದರೆ ಲೈಸೆನ್ಸ್ ಕೊಡುವಂಥದ್ದು
ಸ್ಥಳೀಯ ಮೀನುಗಾರಿಕೆ ಆದ್ಯತೆ ಮೇಲೆಗೆ ಪರವಾನಗಿ ಕೂಡ ಕೊಟ್ಟು ಜಲಸಂಪನ್ಮೂಲಗಳನ್ನ ವಿಲೇವಾರಿ ಮಾಡ್ತೀವಿ. ಅದಲ್ಲದೆ ಯಾವುದೇ ಕೆರೆಗಳು ನಮ್ಮಲ್ಲಿ ವಿಲೇವಾರಿ ಆಗದೆ ಉಳ್ಕೊಂಡ್ರೆ ಅದನ್ನ ವಿಲೇವಾರಿಯಿಂದ ವಿನಾಯಿತಿ ಕೊನೆಗೆ ಅದನ್ನು ಪಡ್ಕೋತೀವಿ. ಮೊದಲನೇದಾಗಿ ಈಗ ಗುತ್ತಿಗೆ ಮುಖಾಂತರ ಯಾವ ಥರ ವಿಲೇವಾರಿ ಮಾಡೋದು ಅದ್ರ ಬಗ್ಗೆ ಗಮನ ಹರಿಸೋಣ. ಗುತ್ತಿಗೆಯನ್ನು ನಾವು ಕೆರೆಗಳನ್ನ ಮೇ ತಿಂಗಳ ಮೊದಲನೇ ವಾರದಲ್ಲಿ ಗುತ್ತಿಗೆಗೆ ಕರಿತೀವಿ. ಅದು ಸ್ಥಳೀಯ ಪತ್ರಿಕೆ ಮೂಲಕ 20 ದಿನಗಳ ಕಾಲಾವಕಾಶ ಕೊಟ್ಟು ಗುತ್ತಿಗೆನ ಕರಿತೀವಿ. ಇದರಲ್ಲಿ ಮೊದಲನೇ ಆದ್ಯತೆ ಬಂದು ಮೀನುಗಾರಿಕೆ ಸಹಕಾರ ಸಂಘಗಳಿಗೆ ಮೊದಲನೇ ಆದ್ಯತೆ ಇರುತ್ತೆ. ಅದಲ್ಲದೆ ರೈತ ಮೀನು ಉತ್ಪಾದನಾ ಸಂಘಕ್ಕೂ ಕೂಡ ಆದ್ಯತೆ ನೀಡಲಾಗುತ್ತೆ. ಇದರಲ್ಲಿ ಗರಿಷ್ಠ 5 ವರ್ಷದ ಅವಧಿಗೆ ನಾವು ಈ ಗುತ್ತಿಗೆನ ನೀಡ್ತೀವಿ. ಅರ್ಹ ಮೀನುಗಾರರು ಆ ಬೈಲದ ಅನುಸಾರ ಕಾರ್ಯವ್ಯಾಪ್ತಿಯೊಳಗೆ ಯಾವ ಕೆರೆ ಬರುತ್ತೆ ಆ ಕೆರೆಗೆ ಅನುಗುಣವಾಗಿ ಅವರು ಗುತ್ತಿಗೆ ಪಡ್ಕೊಳ್ಬೋದಾಗಿರುತ್ತೆ. ಅದರಲ್ಲಿ 300 ಹೆಕ್ಟೇರ್ ಜಲ ವಿಸ್ತೀರ್ಣಕ್ಕೆ ತಕ್ಕಂತೆ 3 ಕೆರೆ ಅಥವಾ 1 ಜಲಾಶಯನ ಪಡಿಬೋದಾಗಿರುತ್ತೆ. ಇಲ್ಲಾಂದರೆ 3 ನದಿ ಭಾಗ ಕೂಡ ಗುತ್ತಿಗೆ ಒಟ್ಟಿಗೆ 1 ಸಹಕಾರ ಸಂಖ್ಯೆ ನೀಡ್ಬೋದಾಗಿರುತ್ತೆ. ಇದರಲ್ಲಿ ಗುತ್ತಿಗೆ ನೀಡಬೇಕಾದ್ರೆ ನಾವು ಸಹಕಾರ ಸಂಘಗಳಿಗೆ ಮೊದಲಾಗಿ ಗ್ರಾಮ ಮಟ್ಟ, ಹೋಬಳಿ ಮಟ್ಟ ಮತ್ತು ತಾಲೂಕು ಅಥವಾ ಜಿಲ್ಲಾ ಮಟ್ಟದ ಸಂಘಗಳಿಗೆ ಅವರ ಕಾರ್ಯವ್ಯಾಪ್ತಿ ಅನುಗುಣವಾಗಿ ನಾವು ಗುತ್ತಿಗೆನ ನೀಡ್ತಾ ಹೋಗ್ತೀವಿ. ಈಗ ಗುತ್ತಿಗೆ ನೀಡಬೇಕಾದ್ರೆ ಒಂದು ಸಂಪನ್ಮೂಲಕ್ಕೆ ಒಂದು ಗುತ್ತಿಗೆ ನೀಡಬೇಕಾದ್ರೆ ಎಷ್ಟು ಮೊತ್ತ ಅಂತ ನಿಗದಿ ಮಾಡಬೇಕಾಗತ್ತೆ. ಆ ಮೊತ್ತನ ಯಾವ ಥರ ನಿಗದಿ ಮಾಡ್ತೀವಿ ಅಂದರೆ, ಗುತ್ತಿಗೆ ನೀಡಬೇಕಾದ್ರೆ ಜಲಸಂಪನ್ಮೂಲದ ಜಲವಿಸ್ತೀರ್ಣ ಅಂತ ಬರುತ್ತೆ. ಅದರದ್ದು ಅರ್ಧನ ಉಪಯುಕ್ತ ಜಲವಿಸ್ತೀರ್ಣ ಅಂತ ಕರಿತೀವಿ. ಒಂದು ಕೆರೆ 100 ಹೆಕ್ಟರ್ ಇದ್ದರೆ ಅದು ಜಲವಿಸ್ತೀರ್ಣ 100 ಹೆಕ್ಟರ್ ಇದ್ದರೆ 50 ಹೆಕ್ಟರ್ನ ಉಪಯುಕ್ತ ಜಲವಿಸ್ತೀರ್ಣ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಥರ ಜಲವಿಸ್ತೀರ್ಣಕ್ಕೆ ಅರ್ಧದ ಇರುವಂಥದ್ದನ್ನ ಉಪಯುಕ್ತ ಜಲವಿಸ್ತೀರ್ಣ ತಗೊಂಡು ಅದಕ್ಕೆ 1 ಹೆಕ್ಟರ್ಗೆ 300 ರೂಪಾಯಿಯಂತೆ ಲೆಕ್ಕ ಮಾಡಿ ಅದನ್ನು ಗುತ್ತಿಗೆ ಮೊತ್ತ ಅಂತ ಪರಿಗಣಿಸ್ತೀವಿ. ಅದು ಮೊದಲನೇ ವರ್ಷಕ್ಕೆ ಆಗುತ್ತೆ. ಇನ್ನು ನಾವು 5 ವರ್ಷದ ಕೊಡೋದ್ರಿಂದ ನೆಕ್ಸ್ಟು 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ ಮತ್ತು 5ನೇ ವರ್ಷಕ್ಕೆ ಮೊದಲನೇ ವರ್ಷದ ಗುತ್ತಿಗೆ ಮೊತ್ತಕ್ಕಿಂತ 5% ಸೇರಿಸಿ ಅದನ್ನು ಗುತ್ತಿಗೆ ಮೊತ್ತನ ನಿಗದಿ ಮಾಡಲಾಗುತ್ತೆ. ಅದಲ್ಲದೆ ನಾವು ಈ ಗುತ್ತಿಗೆ ನೀಡಬೇಕಾದ್ರೆ ಗುತ್ತಿಗೆ ಮೊತ್ತ ಅಲ್ಲದೆ ನಾವು ಭದ್ರತಾ ಠೇವಣಿ ಅಂತಲೂ ಕೂಡ ಸಹಕಾರ ಸಂಘದಿಂದ ಕಟ್ಟಿಸ್ಕೋತೀವಿ. ಅದು ಈ ಗುತ್ತಿಗೆ ಮೊತ್ತದ 15%ನಷ್ಟು ಮೊತ್ತನ ಭದ್ರತಾ ಠೇವಣಿ ಅಂತ ಬರ್ಸ್ಕೊಳ್ಳಾಗುತ್ತೆ. ಅದು ಒಟ್ಟಿಗೆ ಈಗ ಗುತ್ತಿಗೆ ಮೊತ್ತ ಮತ್ತು ಭದ್ರತಾ ಠೇವಣಿ ಎರಡೂ ಕೂಡ ನಗದು ಹುಂಡಿ ಮೂಲಕ ಅವರು ಕೊಡಬೇಕಾಗತ್ತೆ. ಭದ್ರತಾ ಠೇವಣಿ ಅವರು 5 ವರ್ಷಗಳ ಕಾಲ ಸಂಪೂರ್ಣವಾಗಿ ಮೀನುಗಾರಿಕೆ ಚಟುವಟಿಕೆ ನಡೆಸಿದಂತಹ ಕೆರೆಗಳು ಮುಕ್ತಾಯ ಆದ ನಂತರ ಅದು ಭದ್ರತೆಯನ್ನು ಕೂಡ ನಾವು ಅವ್ರಿಗೆ ಹಿಂದಿರುಗಿಸಲಾಗುತ್ತೆ, ಕೊಡ್ತೀವಿ ವಾಪಸ್ ಅವ್ರಿಗೆ. ಈ ಗುತ್ತಿಗೆ ನೀಡಬೇಕಾದ್ರೆ ಈಗ ಸಹಕಾರ ಸಂಘಗಳಿಗೆ ಮೊದಲನೇ ಆದ್ಯತೆ ನೀಡೋದ್ರಿಂದ ಅವರು ಸುಮಾರು ದಾಖಲಾತಿಗಳು ಮತ್ತು ಅವರು ಚಟುವಟಿಕೆಗಳನ್ನ ಇರಬೇಕಾಗತ್ತೆ. ಅದು ಯಾವುದಪ್ಪ ಅಂದರೆ, ಮೊದಲನೇದಾಗಿ ಸಂಘದಲ್ಲಿ ಚಟುವಟಿಕೆ ಕಾರ್ಯ ನಡೀತಾ ಇರಬೇಕು ಸರಾಗವಾಗಿ, ಮತ್ತು ಅದು ಸೂಪರ್ ಸೀಡ್ ಆಗಿರಬಾರ್ದು ಸಹಕಾರ ಸಂಘ. ಮತ್ತು ಆಡಳಿತ ಸಭೆ ಮತ್ತು ಮಹಾಸಭೆಗಳನ್ನ ನಾವು ನಡೆಸಿರಬೇಕು. ಯಾವ ಕೆರೆ ಕೋರಿರ್ತಾರೆ ಅವರು ಆ ಸಂಘದ ಕಾರ್ಯವ್ಯಾಪ್ತಿಯಲ್ಲೇ ಇರಬೇಕು. ಮತ್ತು ಸಹಕಾರ ಸಂಘಗಳು ಚುನಾವಣೆ ನಡೆಸಿರಬೇಕು. ಮತ್ತು ಅದರಲ್ಲಿ ಆಡಳಿತ ಮಂಡಳಿ ಸಭೆ, ಮಹಾಸಭೆಗಳನ್ನ ನಡೆಸಿರಬೇಕು. ಸಹಕಾರ ಸಂಘದಲ್ಲಿ ಅವು 3 ವರ್ಷದ್ದು ಆಡಿಟ್ ಮಾಡಿಸಿ ಲೆಕ್ಕ ಪರಿಶೋಧನೆ ಮಾಡಿಸಿ ಅದರಲ್ಲಿ 2 ವರ್ಷದಲ್ಲಿ ಲಾಭದಲ್ಲಿರಬೇಕು. ಅವು ಅಂಥ ಸಂಘಗಳಿಗೆ ನಾವು ಗುತ್ತಿಗೆ ನೀಡಲಿಕ್ಕೆ ಅವಕಾಶ ಇರುತ್ತೆ. ಮತ್ತು ಅವು ಬೈಲ ಪ್ರತಿ ಅವು ಆಡಳಿತ ಮಂಡಳಿ ಮತ್ತು ಮಹಾಸಭೆನೆಲ್ಲ ನಡೆಸಿರ್ಬೇಕಾಗತ್ತೆ. ಇದೆಲ್ಲ ದಾಖಲಾತಿಗಳನ್ನ ಸಲ್ಲಿಸಿದ ಮೇಲೆ ನಾವು ಆ ಗುತ್ತಿಗೆನ ಆ ಸಂಘಗಳಿಗೆ ನೀಡಲಾಗುತ್ತೆ. ತದನಂತರದಲ್ಲಿ ನಾವು ಗುತ್ತಿಗೆ ನಿಯಮಾವಳಿ ಅವಧಿ ಮುಗಿದ ನಂತರ ಯಾವ ಕೆರೆ ವಿಲೇವಾರಿ ಆಗದೆ ಉಳ್ಕೊಳ್ಳುತ್ತೆ ಅದನ್ನು ಈ ಟೆಂಡರ್ ಮೂಲಕ ವಿಲೇವಾರಿ ಮಾಡ್ತೀವಿ. ಅದು ಮೊದಲು ಟೆಂಡರ್ ಕಮ್ ಹರಾಜು ಅಂತ ಎರಡೂ ಮಾಡ್ತಿದ್ವಿ. ಒಂದು ಟೆಂಡರ್ನೂ ಕರಿತಿದ್ವಿ ಮತ್ತು ಹರಾಜು ಮೂಲಕನೂ ಜಲಸಂಪನ್ಮೂಲಗಳನ್ನ ವಿಲೇವಾರಿ ಮಾಡ್ತಾಯಿದ್ವಿ. ತದನಂತರದಲ್ಲಿ ಅದು 2022ರಲ್ಲಿ ಈ ಟೆಂಡರ್ ಮೂಲಕ ಅಂದರೆ ಪಾರದರ್ಶಕತೆಯಾಗಿ ಇರಲಿ ಅಂತ ಈ ಟೆಂಡರ್ ಮೂಲಕ ಅದನ್ನ ಮಾಡುವಂತಹ ಆದೇಶ ಬರುತ್ತೆ. 2022ರಿಂದ ನಾವು ಜಲಸಂಪನ್ಮೂಲನ ಈ ಟೆಂಡರ್ ಮೂಲಕ ವಿಲೇವಾರಿ ಮಾಡ್ತಾಯಿದ್ದೀವಿ. ಈ ಟೆಂಡ್ರಲ್ಲಿ ಭಾಗವಹಿಸಬೇಕು ಅಂದರೆ ಪ್ರತಿಯೊಬ್ಬರು DSC ಕೀ, ಡಿಜಿಟಲ್ ಸಿಗ್ನೇಚರ್ ಕೀ ಅಂತ ಬರುತ್ತೆ. ಅದನ್ನು ಅವರೇ ಯಾರು ಭಾಗವಹಿಸ್ತಾರೆ ಅವರೇ ಮಾಡಿಸ್ಕೋಬೇಕಾಗತ್ತೆ. ಮತ್ತು KPP ಪೋರ್ಟಲ್ ಅಂತ, ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ಲಿ ಆನ್ಲೈನ್ ಮೂಲಕನೇ ಅವ್ರು ನೋಂದಣಿ ಮಾಡ್ಕೊಂಡು ಅಲ್ಲೇ DSC ಕೀ ಎಲ್ಲ ತಗೊಂಡು ಅವರು ಟೆಂಡರ್ಗೆ ಭಾಗವಹಿಸಬೇಕಾಗತ್ತೆ. ಅವ್ರದ್ದೇ ಜವಾಬ್ದಾರಿ ಇರುತ್ತೆ. ಅಲ್ಲಿ ಯಾವುದು ವಿಧಾನಗಳಲ್ಲಿ ಬಿಡ್ ಮಾಡಬೇಕು ಅವರೇ ನೋಡಿಕೊಂಡು ಎಲ್ಲ ಅವರೇ ಯಾರ ಬಿಡ್ದಾರರು ಇರ್ತಾರೆ ಅವರು ಮಾಡಬೇಕಾಗತ್ತೆ. ಈ ಬಿಡ್ದಾರರು ಯಾವುದರ ಅರ್ಹತೆಯೂ ಕೂಡ ನಾವು ಈಗ ಮಾಡ್ಕೊಂಡಿದ್ವಿ, ಯಾರ್ಯಾರು ಭಾಗವಹಿಸ್ಬೋದು ಅಂತ. ಅದರಲ್ಲಿ ಅವರು ಮೊದಲನೇದಾಗಿ ಈ ಟರ್ನಲ್ಲಿ ಭಾಗವಹಿಸೋರು ಭಾರತೀಯ ಪ್ರಜರಾಗಿರಬೇಕಾಗಿರುತ್ತೆ. ಮತ್ತು ಅವರು ಯಾವುದೇ ಅಪ್ರಾಪ್ತ ವಯಸ್ಕರಾಗಿರಬಾರ್ದು, ದಿವಾಳಿಯಲ್ಲಾಗಿರಬಾರ್ದು, ಅಸೌಖ್ಯ ಮನುಷ್ಯನರವರು ಆಗಿರಬಾರ್ದಾಗಿರುತ್ತೆ. ಮತ್ತು ಈ ಟೈಮ್ನಲ್ಲಿ ಭಾಗವಹಿಸುವವರು ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಸರ್ಕಾರದಲ್ಲಿ ಬರುವ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು.
ಅಂದರೆ ಅವರು ಯಾವುದೋ ಗೌರ್ಮೆಂಟ್ ಜಾಬಲ್ಲಿ ಯಾವುದು ಕೂಡ ಇರಬಾರ್ದು. ಮತ್ತು ಆ ಟೆಂಡರ್ಗೆ ಆಯಾ ವರ್ಗಕ್ಕೂ ಕೂಡ ಮೀಸಲಾತಿ ಇರುತ್ತೆ. ಆ ಮೀಸಲಾತಿ ತಕ್ಕನಾಗೆ ಅವರು ಜಲಸಂಪನ್ಮೂಲಗಳನ್ನ ಆ ಮೀಸಲಾತಿ ವರ್ಗಕ್ಕೆ ಯಾರು ಬರ್ತಾರೆ ಅವರೇ ಕೂಡ ಅಲ್ಲಿ ಭಾಗವಹಿಸಬೇಕಾಗತ್ತೆ. ಮತ್ಸ್ಯತರಂಗ ಮತ್ಸ್ಯತರಂಗ ಮತ್ಸ್ಯತರಂಗ. ಕೇಳುಗರೆ, ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಮಾರ್ಚ್ 10ನೇ ತಾರೀಖು ಮಂಗಳವಾರ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಲೆಸ್ಲಿ ಕೋಲ್ಮನ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಸಿಹಿ ನೀರ ಮುತ್ತು ಕೃಷಿ ಕುರಿತ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದೆ. ಬನ್ನಿ, ಭಾಗವಹಿಸಿ. ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಮಾರ್ಚ್ 10ರಂದು ಮಂಗಳವಾರ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಲೆಸ್ಲಿ ಕೋಲ್ಮನ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಮತ್ಸ್ಯತರಂಗ ಮತ್ಸ್ಯತರಂಗ ಮತ್ಸ್ಯತರಂಗ. ಈಗ ಈ ಟೆಂಡರ್ ಕರಿಬೇಕಂದ್ರೆ ಅದಕ್ಕೂ ಕೂಡ ನಾವು ಗುತ್ತಿಗೆ ಮೊತ್ತನ ನಿಗದಿ ಮಾಡಬೇಕಾಗತ್ತೆ. ಈಗ ಈ ಗುತ್ತಿಗೆ ನಿಯಮಗಳಲ್ಲಿ ನಾವು ಜಲಸಂಪನ್ಮೂಲಕ್ಕೆ 300 ರೂಪಾಯಿಗೆ ನಾವು ನಿಗದಿ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಕಳೆದ ವರ್ಷದ ಆದಾಯದ 50% ಮೊತ್ತವನ್ನು ನಾವು ಸರ್ಕಾರಿ ಸವಲ್ ಅಥವಾ ಗುತ್ತಿಗೆ ಮೊತ್ತ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಈ ಅಖೇರದ ಎತ್ತು ಮೊತ್ತವನ್ನು ವಾರ್ಷಿಕ ಗುತ್ತಿಗೆ ಮೊತ್ತ ಪರಿಗಣಿಸಲಾಗೋದು. ಉಳಿದ 4 ವರ್ಷಕ್ಕೆ 5% ಆ್ಯಡ್ ಮಾಡ್ತಾ 5% ಮೊತ್ತವನ್ನು ಆ್ಯಡ್ ಮಾಡಿ ಇನ್ನು ಉಳಿದ 4 ವರ್ಷಕ್ಕೆ ಗುತ್ತಿಗೆ ಮೊತ್ತನ ನಿಗದಿಪಡಿಸಲಾಗತ್ತೆ. ಇದರಲ್ಲೂ ಕೂಡ ನಾವು ಈ ಟೆಂಡರಲ್ಲೂ ಕೂಡ ಅವರು ಭದ್ರತಾ ಠೇವಣಿನ ಕೂಡ ಹಾಕಬೇಕಾಗತ್ತೆ. ಅದರಲ್ಲಿ ಉಪಯುಕ್ತ ಜಲ ವಿಸ್ತೀರ್ಣದ 15%. ಈಗ ಜಲ ವಿಸ್ತೀರ್ಣದಿಂದ 50 ಅರ್ಧ ಭಾಗ ಉಪಯುಕ್ತ ಜಲ ವಿಸ್ತೀರ್ಣ. ಆ ಉಪಯುಕ್ತ ಜಲ ವಿಸ್ತೀರ್ಣದ 15%ನಷ್ಟು ತಗೊಂಡು ಅದಕ್ಕೆ 1 ಹೆಕ್ಟರ್ಗೆ 300 ರೂಪಾಯಿಗೆ ಲೆಕ್ಕ ಮಾಡಿ ಅದನ್ನು ಭದ್ರತಾ ಠೇವಣಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಭದ್ರತಾ ಠೇವಣಿಯನ್ನು ಕೂಡ ನಗದು ಉಂಡಿ ಮೂಲಕ ಅವರು ಹಾಕಬೇಕು. ಅದು ಮುಂದಿನ ದಿನಗಳಲ್ಲಿ ಅದು ನಾವು ಅದನ್ನು ಕೂಡ ನಾವು ಹಿಂದಿರುಗಿಸ್ತೀವಿ. ಅದಲ್ಲದೆ ಈಗ ಈ ಟೆಂಡರ್ ಮಾಡುವಾಗ ನಾವು ಏತ ನೀರಾವರಿ ಅಂತ ಹೇಳಿದೆ ಮೊದಲನೇದಾಗಿ ಕೆರೆಗಳು, ಏತ ನೀರಾವರಿ ಕೆರೆಗಳನ್ನು ಕೂಡ ಈ ಟೆಂಡರ್ ಮಾಡಬೇಕು. ಬಟ್ ಬೇರೆ ಕೆರೆಗಳಿಗೆ ನಾವು ಗುತ್ತಿಗೆ ಮೊತ್ತನ ಇಂದಿನ ಭಾಗದ 50%ರಷ್ಟು ಅಂತ ಫಿಕ್ಸ್ ಮಾಡ್ತಾಯಿದ್ವಿ. ಆದರೆ ಏತ ನೀರಾವರಿ ಕೆರೆಗಳಿಗೆ 2024 ಹೊಸ ಆದೇಶ ಆಗಿದೆ. ಏತ ನೀರಾವರಿ ಕೆರೆಗಳನ್ನ ಈ ಟೆಂಡರ್ ಮೂಲಕನೇ ನಾವು ವಿಲೇವಾರಿ ಮಾಡಬೇಕಾಗಿದ್ದರಿಂದ ಅದಕ್ಕೆ ಗುತ್ತಿಗೆ ಮೊತ್ತನ ನಾವು ಹೆಚ್ಚಿಗೆ ಮಾಡಿ ಅವರು ಆದೇಶ ನೀಡಿರ್ತಾರೆ. ಅಂದರೆ ಹೆಕ್ಟರ್ಗೆ ಜಲ ವಿಸ್ತೀರ್ಣದ ಉಪಯುಕ್ತ ಜಲ ವಿಸ್ತೀರ್ಣದ ಪ್ರತಿ ಹೆಕ್ಟರ್ಗೆ 1500 ರೂಪಾಯಿಯಷ್ಟು ಲೆಕ್ಕ ಮಾಡಿ ನಾವು ಮೊತ್ತ ನಿಗದಿ ಮಾಡಬೇಕಾಗತ್ತೆ. 1000 ಮೊತ್ತ ತಗೊಂಡು ಅದರಲ್ಲಿ ಉಪಯುಕ್ತ ಜಲ ವಿಸ್ತೀರ್ಣದ 15% ಭದ್ರತಾ ಠೇವಣಿ ಇದ್ದೇ ಇರುತ್ತೆ. ಇದು 100 ಹೆಕ್ಟರ್ ಮೇಲೆ ಅಂತ ಬರೋದನ್ನ ಡೈರೆಕ್ಟಾಗಿ ನಾವು ಈ ಟೆಂಡರ್ ಮಾಡ್ತೀವಿ. ಯಾವುದು ಜಲ ವಿಸ್ತೀರ್ಣ ಒಂದು 100 ಹೆಕ್ಟರ್ ಮೇಲೆ ಇರುತ್ತೆ ಅದನ್ನು ನಾವು ಡೈರೆಕ್ಟಾಗಿ ಈ ಟೆಂಡರ್ಗೆ ಸೆಲೆಕ್ಟ್ ಮಾಡ್ತೀವಿ. ಆದರೆ 100 ಹೆಕ್ಟರ್ ಕೆಳಗಡೆ ಇಂಥ ಕೆರೆಗಳನ್ನ ಏತ ನೀರಾವರಿ ಕೆರೆಗಳನ್ನ ನಾವು ಮೀಸಲಾತಿ ಪಡೆದು ನಂತರದಲ್ಲಿ ನಾವು ಈ ಟೆಂಡರ್ಗೆ ಪರಿಗಣಿಸ್ತೀವಿ. ಮೀಸಲಾತಿ ಹೆಂಗೆ ಕಲ್ಪಿಸ್ಬೋದು ಅಂತಂದರೆ ಅದು ನಮಗೆ 2022ರಲ್ಲಿ ಆದೇಶ ಆಗುತ್ತೆ. ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಮೀನುಗಾರರಿಗೆ ಕೆರೆ ವಿಲೇವಾರಿ ಮಾಡಬೇಕಾರೆ ಅಂದರೆ ಈ ಟೆಂಡರ್ ಮೂಲಕ ಕೆರೆ ವಿಲೇವಾರಿ ಮಾಡಬೇಕಾದ್ರೆ ಮೀಸಲಾತಿ ಪರಿಶಿಷ್ಟ ಜಾತಿಯವರಿಗೆ 17.15%, ಪರಿಶಿಷ್ಟ ಪಂಗಡಿಗೆ 6.95%ನಷ್ಟು ಜಲಸಂಪನ್ಮೂಲಗಳನ್ನ ಮೀಸಲಾತಿ ಇಟ್ಟು ಕೆರೆಗಳನ್ನ ಈ ಟೆಂಡರ್ ಮೂಲಕ ವಿಲೇವಾರಿ ಮಾಡಬೇಕು ಅಂತ ಆದೇಶ ಆಗಿರುತ್ತೆ. ಈ ಮೀಸಲಾತಿ ಕಲ್ಪಿಸುವಾಗ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಮೀಸಲಾತಿನ ನಾವು ಫಿಕ್ಸ್ ಮಾಡುತ್ತೀವಿ. ಅದು ಸಮಿತಿ ರಚನೆ ಇರುತ್ತೆ. ಅದರ ಮೂಲಕ ನಾವು ಪಟ್ಟಿ ತಯಾರಿಸಿ ಅಲ್ಲಿ ಸಮಿತಿಗೆ ಕೊಟ್ಟು ಆ ಪಟ್ಟಿಯಲ್ಲಿ ಇರುವಂಥ ಕೆರೆಗಳಲ್ಲಿ ಅಂದರೆ ನಾವು ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಮೀಸಲಾತಿನ ಪರಿಶಿಷ್ಟ ಪಂಗಡದ ಹಾಗೂ ಪರಿಶಿಷ್ಟ ಜಾತಿಯ ವರ್ಗದ ಜನರು ಎಲ್ಲಿ ಹೆಚ್ಚು ವಾಸ ಇರ್ತಾರೋ ಅಂಥ ಜಾಗದಲ್ಲಿ ಬರುವಂಥ ಜಲಸಂಪನ್ಮೂಲಗಳು ಆಯಾ ಜಾತಿ ಮತ್ತು ಪಂಗಡಕ್ಕೆ ಮೀಸಲಿಟ್ಟು ನಾವು ಆ ಕೆರೆಯನ್ನು ಅವ್ರಿಗೆ ಮೀನುಗಾರಿಕೆ ಮಾಡಲು ಅವಕಾಶ ಆಗೋದಕ್ಕೋಸ್ಕರ ಆ ಕೆರೆಗಳನ್ನ ಮೀಸಲಾತಿಗೆ ಬಳಸ್ಕೋತೀವಿ. ಈ ಟೆಂಡರ್ ಮೂಲಕ ಯಾರು ಈ ಕೆರೆಗಳನ್ನ ನಾವು ಈಗ ಪರಿಶಿಷ್ಟ ಜಾತಿಗೆ ಅಂತ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಅಂತ ಯಾವ ಕೆರೆನ ನಾವು ಮೀಸಲಿಡ್ತೀವಿ ಆ ಕೆರೆಗಳನ್ನ ಅದೇ ಜಾತಿಯ ಅಥವಾ ಅದೇ ಪಂಗಡದ ಬಿಡ್ದಾರರು ಮಾತ್ರ ಭಾಗವಹಿಸ್ಬೋದಾಗಿರುತ್ತೆ. ಅದು ಮೊದಲನೇದಾಗಿ ಕರೆದಾಗ ಯಾರು ಭಾಗವಹಿಸಲಿಲ್ಲ. ಮುಂದಿನ ದಿನಗಳನ್ನ ಅಂಥ ಮೀಸಲಿಟ್ಟ ಕೆರೆಗಳನ್ನ ಅದೇ ಜಾತಿ ಅಥವಾ ಪಂಗಡದವರಿಗೆ ಪರವಾನಗಿ ನೀಡುವುದರ ಮೂಲಕ ನಾವು ಕೆರೆನ ಜಲಸಂಪನ್ಮೂಲನ ವಿಲೇವಾರಿ ಮಾಡೋಕ್ಕೆ ಕ್ರಮ ವಹಿಸಲಾಗಿರುತ್ತೆ. ಇದು ಮೀಸಲಾತಿ ಪಡೆದಾದ ನಂತರ ನಾವು ಈ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತೀವಿ. ಮೊದಲನಾಗಿ ಈ ಟೆಂಡರು
ಗುತ್ತಿಗೆ ಮೇ ತಿಂಗಳಲ್ಲಿ ನಂತರದಲ್ಲಿ ಬಿಟ್ಟಂಥ ಕೆರೆಗಳನ್ನ ನಾವು ಈ ಟೆಂಡರ್ ಮಾಡಬೇಕಾದ್ರೆ ಬಿಡ್ದಾರರು ಆನ್ಲೈನ್ ಮೂಲಕನೇ ದಾಖಲಾತಿನ ಸಲ್ಲಿಸಬೇಕಾಗತ್ತೆ. ಅದರಲ್ಲಿ ಫೋಟೋ ಸಹಿತ ಗುರುತಿನ ಪುರಾವೆ ಚೀಟಿ ಅಂತ ಕರಿತೀವಿ. ಅದರಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಗುರುತಿನ ಚೀಟಿ, ಚುನಾವಣೆ ಗುರುತಿನ ಚೀಟಿ ಯಾವುದಾದ್ರು ಕೂಡ ಅದು ಫೋಟೋ ಸಹಿತ ಗುರುತಿನ ಚೀಟಿಗೆ ಅವರು ಬಳಸ್ಬೋದಾಗಿರುತ್ತೆ. ಮತ್ತು ವಿಳಾಸ ಪುರಾವೆಗೆ ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ರೇಷನ್ ಕಾರ್ಡು ಮತ್ತು ಚುನಾವಣೆ ಗುರುತಿನ ಚೀಟಿ, ವಾಸಸ್ಥಳ ದೃಢೀಕರಣ ಕೊಟ್ಟು ಅವರು ಕೂಡ ವಿಳಾಸ ಪುರಾವೆಗೆ ದಾಖಲಾತಿ ಸಬ್ಮಿಟ್ ಮಾಡ್ಬೋದು. ಈಗ ಮೀಸಲಾತಿ ಇದ್ದರೆ ಅವರು ಕ್ಯಾಸ್ಟ್ ಸರ್ಟಿಫಿಕೇಟು ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ರನ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ಅದರೊಂದಿಗೆ ನಮೂನೆ ಒಂದನ್ನು ಬಿಡ್ದಾರರು ಅದನ್ನು ನಿಗದಿತ ನಮೂನೆಯಲ್ಲಿ ಭರ್ತಿ ಮಾಡಿ ಸಹಿ ಮಾಡಿ ಅದನ್ನು ಆ ಪ್ರತಿನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈ ಶುಲ್ಕಗಳು ಆನ್ಲೈನ್ ಮುಖಾಂತರ ನೀವು ಈ ಟೆಂಡರಲ್ಲಿ ಭಾಗವಹಿಸಿದಾಗ ಅಲ್ಲಿ ಕರ್ನಾಟಕ ಪಬ್ಲಿಕ್ ಪೋರ್ಟಲಲ್ಲಿ ನೀವು ಆನ್ಲೈನಲ್ಲಿ ಎಂಟ್ರಿ ಆದಾಗ ಅಲ್ಲಿ ಸಂಸ್ಕರಣಾ ಶುಲ್ಕ ಅಂತ ಒಂದು ಮೊತ್ತವನ್ನು ಅಲ್ಲಿ ಭರಿಸ್ಬೇಕಾಗತ್ತೆ. ಅದಲ್ಲದೆ EMD ಮೊತ್ತ, ಅಂದರೆ ನಾವು ಯಾವ ಸರ್ಕಾರಿ ಸವಾಲನ್ನ ಫಿಕ್ಸ್ ಮಾಡಿರ್ತೀವಿ ಅದನ್ನೇ EMD ಅಂತ ಪರಿಗಣಿಸಿ ಅಲ್ಲಿ ಆನ್ಲೈನ್ ಮುಖಾಂತರನೇ ಅದು ಮೊತ್ತವನ್ನು ಕೂಡ ಅವರು ಪಾವತಿಸ್ಬೇಕಾಗತ್ತೆ. ಉಳಿದದ್ದು ಅವರು ಸರ್ಕಾರಿ ಸವಾಲನ್ನ ಬರೀ ಮೆನ್ಷನ್ ಮಾಡಬೇಕಾಗತ್ತೆ, ಅಂದರೆ ಬರಿಬೇಕಾಗತ್ತೆ ಅಷ್ಟೇ, ಇಷ್ಟು ಮೊತ್ತಕ್ಕೆ ನಾನು ಕೆರೆ ತಗೋತೀನಿ ಅಂತ. ಅದು ಬಿಡ್ದಾರರು ಬರೆಯೋದ್ರ ಮುಖಾಂತರ ಬಿಡ್ಡ ಮೆನ್ಷನ್ ಮಾಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಅದು ಬಿಡ್ ತರದಾಗ ಯಾರು ಹೈಯೆಸ್ಟ್ ಇರ್ತಾರೆ ಅವ್ರನ್ನ ನಾವು ಬಿಡ್ದಾರರು ಅಂತ, ಅಂದರೆ ಬೇರೆ ಬಿಡ್ಗಳಲ್ಲಿ ಲೋಯೆಸ್ಟ್ ತಗೋತೀವಿ, ಆದರೆ ನಮ್ಮಲ್ಲಿ ಹೆಚ್ಚಿನ ಬಿಡ್ ಯಾರು ಹಾಕಿರ್ತಾರೆ ಅವ್ರನ್ನ H1 ಅಂತ, ಹೈಯೆಸ್ಟ್ ಹೆಚ್ಚಿನ ಬಿಡ್ದಾರ ಅಂತ ಮಾಡಿ ಅವರಿಗೆ ಈ ಟೆಂಡರ್ ಮೂಲಕ ನೀಡಬೇಕಾಗತ್ತೆ. ಅವರು ನಾವು 15 ದಿನ ಅವರಿಗೆ ಸಮಯ ನೀಡಿರ್ತೇವೆ. ಆನ್ಲೈನಲ್ಲಿ ಅವರು ಜಲಸಂಪನ್ಮೂಲಕ್ಕೆ ಈ ಟೆಂಡರ್ ಮೂಲಕ ಅವರು ತಗೊಳ್ಳೋಕ್ಕೆ ಅವಕಾಶ ಇರುತ್ತೆ. 15 ದಿನ ಆದಮೇಲೆ ನಾವು ಮೊದಲನೇದಾಗಿ ತಾಂತ್ರಿಕ ಮೌಲ್ಯಮಾಪನ ಮಾಡ್ತೀವಿ. ಅಂದರೆ ಯಾರು ಬಿಡ್ದಾರರು ಅಲ್ಲಿ ಒಂದು ಜಲಸಂಪನ್ಮೂಲಕ್ಕೆ ಆನ್ಲೈನ್ ಮೂಲಕ ಸಲ್ಲಿಕೆ ಮಾಡಿರ್ತಾರೆ ಅವ್ರನ್ನ ತಾಂತ್ರಿಕ ಬಿಡ್ ಮೌಲ್ಯಮಾಪನ ಮಾಡುವಾಗ ಅಲ್ಲಿ ಅವರು ನಾವು ಕೇಳಿರುವಂಥ ದಾಖಲಾತಿಗಳನ್ನೆಲ್ಲ ಸಲ್ಲಿಸಿರೋಂಥ ಸಂದರ್ಭದಲ್ಲಿ ಅರ್ಹ ಬಿಡ್ದಾರನ ನಾವು ಆರ್ಥಿಕ ಬಿಡ್ ಮೌಲ್ಯಮಾಪನಕ್ಕೆ ಸೆಲೆಕ್ಟ್ ಮಾಡ್ತೀವಿ. ನಂತರ ಅದಾದಮೇಲೆ ಆರ್ಥಿಕ ಬಿಡ್ ಮೌಲ್ಯಮಾಪನದಲ್ಲಿ ನಾವು ಓಪನ್ ಮಾಡಿದಾಗ ಟೈಮ್ ಫಿಕ್ಸ್ ಮಾಡಿರ್ತೀವಿ, ಮತ್ತು ಸ್ಥಳನೂ ಕೂಡ ಅಲ್ಲೇ ಆನ್ಲೈನಲ್ಲೇ ನಾವು ಹೇಳಿರ್ತೀವಿ ಇಂಥ ದಿನ ಮತ್ತು ಸ್ಥಳದಲ್ಲಿ ನಾವು ತಾಂತ್ರಿಕ ಮತ್ತು ಆರ್ಥಿಕ ಬಿಡ್ ಮೌಲ್ಯಮಾಪನ ಮಾಡ್ತೀವಿ ಅಂತ. ಅಂಥ ದಿನದಲ್ಲಿ ನಾವು ಆರ್ಥಿಕ ಬಿಡ್ನ ಓಪನ್ ಮಾಡಿ ಯಾರು ಹೆಚ್ಚಿಗೆ ಬಿಡ್ನ ಹೇಳಿರ್ತಾರೆ ಅವ್ರನ್ನ H1 ಅಂತ, ಹೆಚ್ಚಿನ ಬಿಡ್ದಾರರು ಅಂತ ಮಾಡಿ ಅವರಿಗೆ ಮೊತ್ತನ ಅವ್ರನ್ನ ಸೆಲೆಕ್ಟ್ ಮಾಡಿ ಅವರ ಬಿಡ್ ಮೊತ್ತನ ಕಟ್ಟಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟು ಅವ್ರನ್ನ ಹೆಚ್ಚಿನ ಬಿಡ್ದಾರರು ಅಂತ ಘೋಷಣೆ ಮಾಡ್ತೀವಿ. ಈಗ ಸರ್ಕಾರಿ ಸವಾಲು 5,000 ಇರುತ್ತೆ, ಅವರು ಬಿಡ್ಡು 10,000 ಮಾಡಿರ್ತಾರೆ. ಆಗ ನಾವು ಗುತ್ತಿಗೆ ಮೊತ್ತನ ಸರ್ಕಾರಿ ಸವಾಲು ಬಿಟ್ಟು ಉಳಿದ 5,000 ಅಂದರೆ ಇನ್ನು ಉಳಿಕೆನ ಅವರು ಬಿಡ್ ಮೊತ್ತನ ಮುಂದಿನ ದಿನದ ಕಚೇರಿ ಸಮಯದ ಒಳಗಡೆ ಅವರು ತಂದು ಬಿಡ್ನ ಮೊತ್ತವನ್ನು ಮತ್ತು ಭದ್ರತಾ ಠೇವಣಿ ಮೊತ್ತನ ನಗದು ಮುಂಡಿ ಮೂಲಕ ನಮಗೆ ಕಚೇರಿಗೆ ತಲುಪಿಸ್ಬೇಕು. ಅವರು ಸಮಯದೊಳಗಡೆ ಕರೆಕ್ಟಾಗಿ ಕಚೇರಿಗೆ ತಲುಪಿಸ್ಲಿಲ್ಲ ಅಂದರೆ ಅವ್ರನ್ನ ಟೆಂಡರ್ನ ನಾವು ರದ್ದು ಮಾಡಿ ಮತ್ತು ಮರು ಟೆಂಡರ್ಗೆ ನಾವು ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಈಗ ಇನ್ನೊಂದು ಟೆಂಡರಲ್ಲಿ ಅವರು ಭಾಗವಹಿಸಿದವರು ಒಂದೇ ಬಿಡ್ ಮೊತ್ತನ ಒಂದಕ್ಕಿಂತ ಹೆಚ್ಚು ಜನ ನಮೂದಿಸಿದಲ್ಲಿ ಅದನ್ನ ನಾವು ಲಾಟ್ರಿ ಮೂಲಕ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಬಿಡ್ದಾರನ ಘೋಷಣೆ ಮಾಡ್ತೀವಿ. ಅವರು ಬಿಡ್ದಾರರು ನಾವು ಸರ್ಕಾರಿ ಸವಾಲು ಎಷ್ಟು ನಿಗದಿಪಡಿಸೋದಕ್ಕಿಂತ ಕಡಿಮೆ ಮೊತ್ತವನ್ನು ನಮೂದಿಸಿದ್ರೂ ಕೂಡ ನಾವು ಬಿಡ್ನ ಕ್ಯಾನ್ಸಲ್ ಮಾಡಿ ಮರು ವಿಲೇವಾರಿಗೆ ಅವಕಾಶ ಮಾಡ್ತೀವಿ. ಇದು ಈ ಟೆಂಡ್ರು ಮಾಡಿದ್ಮೇಲೆ ಅದನ್ನು ಅನುಮೋದನೆಗೊಳಿಸೋದು ಮೇಲಾಧಿಕಾರಿಗಳಿಗೆ ಒಳಪಟ್ಟಿರುತ್ತೆ. ಮತ್ತು ಇದು ಬಿಡ್ಡು ಯಾವಾಗಲೇ ಕರೆದ್ರೂ ಕೂಡ ಫಸಲಿ ವರ್ಷ ಬಂದು ಮೀನುಗಾರಿಕೆ ಫಸಲಿ ವರ್ಷ ಬಂದು ಜುಲೈ 1ರಿಂದ ಮುಂದಿನ ವರ್ಷದ ಜೂನ್ 30ರವರೆಗೆ ನಮ್ಮದು ಮೀನುಗಾರಿಕೆ ಫಸಲಿ ವರ್ಷ ಅಂತ. ನಾವು ಗುತ್ತಿಗೆ ಕೊಡಲಿ, ಟೆಂಡರ್ ಮಾಡಲಿ ಮತ್ತು ಪರವಾನಗಿ ಕೊಡಲಿ, ಆ ಟೈಮಿಗೆ ನಾವು ಕನ್ಸಿಡರ್ ಮಾಡ್ತೀವಿ, ಆ ವೇಳೆನೇ ಕನ್ಸಿಡರ್ ಮಾಡ್ತೀವಿ. ಮತ್ಸ್ಯತರಂಗ ಮತ್ಸ್ಯತರಂಗ ಮತ್ಸ್ಯತರಂಗ. ಕೇಳುಗರೆ, ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಮಾರ್ಚ್ 10ನೇ ತಾರೀಖು ಮಂಗಳವಾರ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಲೆಸ್ಲಿ ಕೋಲ್ಮನ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಸಿಹಿ ನೀರ ಮುತ್ತು ಕೃಷಿ ಕುರಿತ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದೆ. ಬನ್ನಿ, ಭಾಗವಹಿಸಿ. ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಮಾರ್ಚ್ 10ರಂದು ಮಂಗಳವಾರ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಲೆಸ್ಲಿ ಕೋಲ್ಮನ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಮತ್ಸ್ಯತರಂಗ ಮತ್ಸ್ಯತರಂಗ ಮತ್ಸ್ಯತರಂಗ.
ಪರವಾನಗಿ ಬಗ್ಗೆ ಹೇಳಿ. ಪರವಾನಗಿ ಬಂದು ಅದು ಒಂದು ನಿಗದಿತ ಕೆರೆ ಮತ್ತು ನಿಗದಿತ ಜಲಾಶಯಗಳಿಗೆ ಕೊಡಲಾಗತ್ತೆ. ಅಂದರೆ ಯಾರು ಪರವಾನಗಿ ಪಡೆಯುವಂಥವ್ರು ಅದೇ ಹತ್ತಿರದಲ್ಲಿ ಜಾಗದಲ್ಲಿ ಅವರು ವಾಸ ಮಾಡ್ತಾ ಇರಬೇಕು. ಪರವಾನಗಿ ಅಂದರೆ ನಾವು ಕೆರೆಗಳಿಗೆ, ಜಲಾಶಯಗಳಿಗೆ ಮತ್ತು ನದಿಗಳಿಗೆ ಕೊಡ್ತೀವಿ. ಅದರಲ್ಲಿ ವಿಧವಾಗಿ ಅಂದರೆ ಅವರು ಪರವಾನಗಿ ತಗೊಳ್ಳೋರು ಒಬ್ರಿಗಿಂದ ಒಬ್ಬರಿಗೆ ಅದನ್ನ ಕೊಡೋಂಗಿಲ್ಲ ಒಂದು ಸಲ ತಗೊಂಡ್ಮೇಲೆ. ಮತ್ತು ಅವರು ನದಿ ಮತ್ತು ಕೆರೆ ಮತ್ತು ಜಲಾಶಯಗಳಲ್ಲಿ ಪರವಾನಗಿ ತಗೋಬೇಕು ಅಂದರೆ 5 ಕಿಲೋಮೀಟ್ರ್ ಒಳಗಡೆ ಅವರು ವಾಸ ಮಾಡ್ತಾ ಇರಬೇಕು. ಆ ಜಲಸಂಪನ್ಮೂಲದ 5 ಕಿಲೋಮೀಟ್ರ್ ಒಳಗಡೆ ಅವರು ವಾಸ ಮಾಡ್ತಿರೋಂಥ ಅದೇ ಜಲಾಶಯಗಳಿಗೆ ಕೂಡ ಅವರು ಪರವಾನಗಿ ಪಡೆಗೆ ಅರ್ಹರಾಗಿರ್ತಾರೆ. ಅದಕ್ಕೇನು ಪ್ರೊಸೀಜರು ಪರವಾನಗಿಗೆ? ಪರವಾನಗಿಗೆ ಜಲಸಂಪನ್ಮೂಲಗಳಿಗೆ ಕೊಡಬೇಕಾದ್ರೆ ಅದು ಮೊತ್ತ ಡಿಫ್ರೆಂಟ್ ಇರ್ತವೆ. ಅಂದರೆ ಬಿಡುಬಲೆ ಬಿಡೋಕ್ಕೆ ಒಂದು ಮೊತ್ತ, ಮತ್ತು ಹುಕ್ಕಂಡ್ ಲೈನ್ ಬಿಡೋಕ್ಕೆ ಒಂದು ಮೊತ್ತ, ಗಾಳ ಮುಖಾಂತರ ಮೀನು ಹಿಡಿಯೋಕ್ಕೆ ಒಂದು ಮೊತ್ತ, ಮತ್ತು ಬೀಸು ಬಲೆ ಮುಖಾಂತರ ಮೀನುಗಾರಿಕೆ ಮಾಡೋಕ್ಕೆ ಒಂದು ಮೊತ್ತ ಇರುತ್ತೆ. ಅವರು ಹೋಗಿ ನೋಡ್ಬೇಕಾದ್ರೆ ಈಗ 2.5 ಇಂಚು ಮೇಲ್ಪಟ್ಟು ಕನ್ನಳತೆಯ ಗಿಲ್ನೆಟ್ ಮೂಲಕ ಹರಿಗೋಳು ಬಳಸಿ ಇಬ್ಬರು ಮೀನುಗಾರರು ಮೀನು ಶಿಕಾರಿ ಮಾಡಲಿಕ್ಕೆ ಕೆರೆ ಮತ್ತು ಜಲಾಶಯದಲ್ಲಿ 300 ಮೀಟ್ರ್ ಉದ್ದ ಬಲೆ ಬಳಸಿ ಅವರು ಮೀನುಗಾರಿಕೆ ಮಾಡ್ಬೋದು. 3,000 ವಾರ್ಷಿಕವಾಗಿ ಕಟ್ಟಬೇಕಾಗತ್ತೆ. ಆದರೆ ನದಿ ಮತ್ತು ಅಳಿವೆ ಅಂಚಿನಲ್ಲಿ ಅವರು ಮೀನುಗಾರಿಕೆ ಮಾಡಬೇಕು ಅಂದರೆ 200 ಮೀಟ್ರ್ ತನಕ ಬಲೆ ಯೂಸ್ ಮಾಡಿ ಅವರು ಮೀನು ಶಿಕಾರಿ ಮಾಡ್ತೀನಿ ಅಂದರೆ 1,500 ರೂಪಾಯಿ ವಾರ್ಷಿಕಕ್ಕೆ ಅವರು ಪರವಾನಗಿ ಕಟ್ಟಬೇಕಾಗತ್ತೆ. ಅಲ್ಲದೆ ಇವರು ಬಿಡುಬಲೆನ ತೇಲು ಬುರುಡೆ ಮೂಲಕ, ಅಂದರೆ ಹರಿಗೋಲಲ್ಲ, ತೇಲು ಬುರುಡೆ ಒಬ್ಬರಿಗೆ, ಇದು ಹರಿಗೋಲಾದರೆ ಇಬ್ಬರಿಗೆ ಬಳಸ್ಬೋದು. ತೇಲು ಬುರುಡೆ ಆದರೆ ಒಬ್ಬರೇ ಮೀನುಗಾರಿಕೆ ಮಾಡ್ತೀನಿ ಅಂದರೆ 300 ಮೀಟ್ರ್ ಉದ್ದ ಬಲೆ ಬಳಸಿ ಅವರು ಮೀನು ಶಿಕಾರಿ ಮಾಡ್ತೀನಿ ಅಂದರೆ 1,500 ರೂಪಾಯಿ ಪರವಾನಗಿ ಕಟ್ಟಿ ತಗೋಬೇಕಾಗತ್ತೆ. ಜಲಾಶಯಗಳಲ್ಲಿ ನದಿ ಭಾಗದಲ್ಲಿ ಮಾಡ್ತೀನಿ ಅಂದರೆ 200 ಮೀಟ್ರ್ ಉದ್ದ ಬಲೆ ಮಾಡಿ ಶಿಕಾರಿ ಮಾಡಲಿಕ್ಕೆ 1,000 ರೂಪಾಯಿವರೆಗೆ ಅವರು ಪರವಾನಗಿ ಮೊತ್ತ ಕಟ್ಟಿ ಪರವಾನಗಿ ತಗೋಬೇಕಾಗತ್ತೆ. ಈ ಬರಿಗೋಲ್ ಬಳಸಿ ಬೀಸು ಬಲೆಯಲ್ಲಿ ಮೀನು ಶಿಕಾರಿ ಮಾಡ್ತೀನಿ ಅಂದರೆ ವಾರ್ಷಿಕವಾಗಿ ಜಲಾಶಯ ಮತ್ತು ಕೆರೆಗಳಲ್ಲಿ ಮಾಡಿದ್ರೆ 2,000 ತನಕ ಮೊತ್ತ ಕಟ್ಟಿ ಅವರು ಪರವಾನಗಿ ಪಡಬೇಕಾಗತ್ತೆ. ನದಿಗಳಲ್ಲಿ ವಾರ್ಷಿಕ ಅವರು 1,250 ರೂಪಾಯಿ ಮೊತ್ತ ಕಟ್ಟಿ ಪರವಾನಗಿ ಪಡೆಯಬೇಕಾಗತ್ತೆ. ಈಗ ಲಾಂಗ್ ಲೈನ್ ಬಳಸಿ ಹರಿಗೋಲು ಸಹಾಯದಿಂದ ಮೀನು ಶಿಕಾರಿ ಮಾಡಿದ್ರೆ ಜಲಾಶಯಗಳಲ್ಲಿ 1,500 ರೂಪಾಯಿ ಕಟ್ಟಿ ಪರವಾನಗಿ ಪಡಬೇಕಾಗತ್ತೆ. ಮತ್ತು ನದಿಗಳಲ್ಲಿ 1,000 ರೂಪಾಯಿ ಅವರು ಮೊತ್ತ ಕಟ್ಟಿ ಪರವಾನಗಿ ಪಡಿಬೇಕಾಗತ್ತೆ. ಗಾಳ ಅಥವಾ ರಾಡ್ ಮತ್ತು ಲೈನ್ ಬಳಸಿ, ಅಂದರೆ ಗಾಳ ಹಾಕಿ ಒಬ್ಬ ಮೀನುಗಾರಿಕೆ ಅಂದರೆ ವೃತ್ತಿಪರ ಮೀನುಗಾರರು ಅಲ್ಲಿ ಕೆರೆ ಮತ್ತು ನದಿ ಭಾಗದಲ್ಲಿ ಮೀನುಗಾರಿಕೆ ಮಾಡ್ತೀನಿ ಅಂದರೆ ವಾರ್ಷಿಕ 1,000 ಅಥವಾ ತಿಂಗಳಿಗೆ 400 ರೂಪಾಯಿ ಕಟ್ಟಿ ಅವರು ಜಲಾಶಯ ಮತ್ತು ಕೆರೆಗಳಲ್ಲಿ ಮೀನು ಹಿಡಿಬೋದಾಗಿರುತ್ತೆ. ನದಿ ಭಾಗಗಳಲ್ಲಿ ವಾರ್ಷಿಕ 1,000 ಅಥವಾ ಪ್ರತಿ ತಿಂಗಳಿಗೆ 300 ರೂಪಾಯಿ ಕೊಟ್ಟವರು ಮೀನು ಶಿಕಾರಿ ಮಾಡ್ಬೋದಾಗಿರುತ್ತೆ ಪರವಾನಗಿ ಮೂಲಕ. ಅದಲ್ಲದೆ ಕ್ರೀಡಾ ಮೀನುಗಾರಿಕೆ ಅಂತ ಕರಿತೀವಿ. ಅದು ಹುಕ್ಕಂಡ್ ಲೈನ್ ಮೂಲಕನೇ ಶಿಕಾರಿ ಮಾಡಿ ಒಬ್ಬ ವ್ಯಕ್ತಿ ಮಾಡುವಂಥದ್ದು. ಅದು ಮಾಸಿಕ 400, ಪ್ರತಿ ವಾರಕ್ಕೆ ಇಲ್ಲಾಂದರೆ 150 ರೂಪಾಯಿ ಕೊಟ್ಟು ಜಲಾಶಯ ಅಥವಾ ಕೆರೆಗಳಲ್ಲಿ ಮೀನುಗಾರಿಕೆ ಶಿಕಾರಿ ಮಾಡ್ಬೋದು. ಅಥವಾ ನದಿಗಳಲ್ಲಿ ಮಾಸಿಕ 400 ಅಥವಾ ಪ್ರತಿ ವಾರಕ್ಕೆ 100 ರೂಪಾಯಿ ಕಟ್ಟಿ ಪರವಾನಗಿ ಪಡೆದು ಮಾಡ್ಬೋದು. ಆದರೆ ಈ ಕ್ರೀಡಾ ಮೀನುಗಾರಿಕೆಯಲ್ಲಿ ಅದು ಅಂದರೆ ಆ ಕೆರೆ ಮತ್ತು ಯಾರು ಬಿಡ್ದರೋದು ಗುತ್ತಿಗೆದಾರರು ಮೊದಲೇ ಪಡೆದಿತ್ತು ಅಂದರೆ ಅವ್ರ ಹತ್ರನೇ ಪರವಾನಗಿ ಪಡೆದು ಇವರು ಮಾಡ್ಬೋದು. ಯಾರು ಪಡೆದಿಲ್ಲ ಅಂದರೆ ನಮ್ಮ ಇಲಾಖೆಯಿಂದನೇ ಡೈರೆಕ್ಟಾಗಿ ಕೊಡ್ತೀವಿ. ಇಲ್ಲ ನದಿ ಭಾಗನ ಬೇರೆಯವರು ತಗೊಂಡಿರ್ತಾರೆ ಅಂದರೆ ಅವ್ರ ಹತ್ರ ಪರವಾನಗಿ ಪಡೆದು ಅಲ್ಲಿ ಲೈಸೆನ್ಸ್ ತಾಲೂಕಿನ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಸಾಕು, ಅಲ್ಲೇ ಕೊಡ್ತಾರೆ. ಓಕೆ. ಈಗ ಒಂದ್ಸರಿ ನಾವು ತಗೋತೀವಿ ಅನುಮತಿನ, ಅದು 5 ವರ್ಷಕ್ಕೆ ಅಂತ ಹೇಳಿ ಅದು ಟೆಂಡರ್ಗೆ ಮಾತ್ರ. ಇದು ಪ್ರತಿ ವರ್ಷಕ್ಕೆ. ಇದು ಅಲ್ಲ, ಇದು ಪ್ರತಿ ವರ್ಷ ಪರವಾನಗಿ ಮಾತ್ರ ಪ್ರತಿ ವರ್ಷಕ್ಕೆ. ನವೀಕರಣ ಹೇಗೆ ಅಂತ ಹೇಳಿ? ನವೀಕರಣ ಸರ್, ಅದೇ ನವೀಕರಣ ನೆಕ್ಸ್ಟು. ಈಗ ಪ್ರತಿ ವರ್ಷ ಅವರು ಮೊದಲನೇದಾಗಿ ಫಸಲಿ ವರ್ಷದಲ್ಲಿ ದುಡ್ಡು ಕಟ್ಟಿ ಅವರು ಮೀನುಗಾರಿಕೆ ಚಟುವಟಿಕೆ ಸಹಕಾರ ಸಂಘದವರಾಗಲಿ ಟೆಂಡರ್ದಾರರಾಗಲಿ ಮಾಡ್ತಾ ಇರ್ತಾರೆ. ನಾವು ಈಗ ನವೀಕರಣ ಅಂದರೆ ಏಪ್ರಿಲ್ ತಿಂಗಳಲ್ಲಿ, ವರ್ಷದ ಏಪ್ರಿಲ್ ತಿಂಗಳಲ್ಲಿ ನಾವು ನವೀಕರಣಕ್ಕೆ ಮೊದಲನೇ ವಾರದಲ್ಲಿ ಅವ್ರಿಗೆ ನೋಟಿಸ್ ಕೊಡ್ತೀವಿ. ಅವ್ರಿಗೆ 1 ತಿಂಗಳು ಕಾಲಾವಕಾಶ ಇರುತ್ತೆ. ಅಂದರೆ ಏಪ್ರಿಲ್ 30ನೇ ತಾರೀಕು ತನಕ ಅವ್ರಿಗೆ ಕಾಲಾವಕಾಶ ಇರುತ್ತೆ. 30ನೇ ತಾರೀಕು ಒಳಗಡೆ ಅಂದರೆ ಹಿಂದಿನ ವರ್ಷದ 5% ಹೆಚ್ಚಿಗೆ ಮಾಡಿ ನಾವು ಅವ್ರಿಗೆ ಗುತ್ತಿಗೆ ಮೊತ್ತ ನಿಗದಿ ಮಾಡಿರ್ತೀವಿ ಮುಂದಿನ ವರ್ಷಕ್ಕೆ. ಅದರ ಫಸ್ಟು ಮೊತ್ತನ ಅವರು ಏಪ್ರಿಲ್ 30 ಗುತ್ತಿಗೆ ಮೊತ್ತನ ತಂದು ನಮಗೆ ಪಾವತಿ ಮಾಡಬೇಕು. 30 ಅವರು ದಾಖಲಾತಿ ಸಮೇತ ಅದುವೆ ನಾವು ಯಾವುದೋ ಅವ್ರಿಗೆ ರಿನ್ಯೂವಲ್ಗೆ ಅವರು ಹಿಡುವಳಿ ಆಗಿರ್ಬೋದು, ಮೀನು ಮರಿ ಬಿತ್ತನೆ ಮಾಡಿರೋದಾಗ್ಬೋದು, ಸಹಕಾರ ಸಂಘದ ಆಡಿಟ್ ರಿಪೋರ್ಟ್ಗಳಾಗಿರ್ಬೋದು, ಅವರು ನಮಗೆ ತಂದು ಆ ಗುತ್ತಿಗೆ ಮೊತ್ತದ ಜೊತೆಗೆ ಆ ದಾಖಲಾತಿಗಳನ್ನ ಕೂಡ ಅವರು ಸಲ್ಲಿಸಲಾಗಿ ಅದು ಪೂರ್ಣ ದಾಖಲಾತಿ ಸರಿಯಾದರೆ ಮಾತ್ರ ಅವ್ರಿಗೆ ನವೀಕರಣ ಮಾಡಲಾಗುತ್ತೆ. ಅವರು ಕರೆಕ್ಟಾಗಿ ಸಮಯಕ್ಕೆ ದಾಖಲಾತಿ ಮತ್ತು ಮೊತ್ತನ ಕಟ್ಟಲಿಲ್ಲ ಅಂದರೆ ಅದನ್ನ ಅವರ ಆದೇಶನ ರದ್ದು ಮಾಡಿ
ಅದನ್ನ ಮತ್ತೆ ಮರು ವಿರಯಗೊಳಿಸಲು ನಾವು ತಗೋತೀವಿ ಸಂಪರ್ಕಕ್ಕೆ ಬರ್ತೀವಿ. ನಾವು 5 ವರ್ಷದ ಅವಧಿಗೆ ಕೊಟ್ಟರು ಪ್ರತಿ ವರ್ಷ ಅದನ್ನು ನವೀಕರಣ ಮಾಡಲೇಬೇಕು. 5 ವರ್ಷ ಮುಗಿದ ಮೇಲೆ ಅದು ಹೊಸದು ಮತ್ತೆ ಗುತ್ತಿಗೆ ಹೋಗುತ್ತೆ. ಅದು ಮತ್ತೆ ಗುತ್ತಿಗೆ ಹೊರಟು ಗುತ್ತಿಗೆಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇವರೇ ಹಾಕಬೇಕು ಇಲ್ಲ ಬೇರೆಯವರು ಹಾಕ್ಬೋದು, ಯಾರು ಹಾಕ್ಬೋದು. ಅಂದರೆ ಒಂದು ನಿರ್ದಿಷ್ಟವಾದ ಒಂದು ಪ್ರೊಸೀಜರ್ ಇದೆ. ಹೌದು ಸರ್, ಕಾರ್ಯನೀತಿ ಇದೆ ನಮ್ದು. ಒಳನಾಡು ಕಾರ್ಯನೀತಿಲಿ ನಿರ್ದಿಷ್ಟವಾಗಿ ಏನು ಬಂದ್ಬಿಟ್ಟಿದೆ, ಇದೇ ಥರ ಮಾಡಬೇಕು. ಈ ಕಂಪನಿಗಳೇನಾದರೂ ಹಾಕಬೇಕು ಅಂತಂದ್ರೆ ಅವ್ರದ್ದು ಸೇಮ್ ಪ್ರೊಸೀಜರ್. ಈಗ ಗುತ್ತಿಗೆ ಮಾತ್ರ ಅವ್ರಿಗೆ. ಹಾಂ, ಅವ್ರ ಗುತ್ತಿಗೆ ಯಾರು ಸಹಕಾರ ಸಂಘದವ್ರು ಯಾವ ಥರ ದಾಖಲಾತಿ ಸಬ್ಮಿಟ್ ಮಾಡಿ ತಗೋತಾರೆ, ರೈತ ಉತ್ಪಾದಕ ಕಂಪ್ನಿಗೂ ಕೂಡ ಅದೇ ಥರ ದಾಖಲಾತಿಗಳನ್ನ ಇಟ್ಟು ಅವ್ರ ಕಾರ್ಯವ್ಯಾಪ್ತಿಯೊಳಗೆ ಕೆರೆ ಬಂದರೆ ಅದನ್ನು ತಗೋಬೋದಾಗಿರುತ್ತೆ ಅವ್ರಿಗೆ. ಈಗ ಈ ಟೆಂಡರಿಂಗ್ ಅಂತಂದರೆ ಅದು ಅವ್ರು ಯಾವುದೇ ಆನ್ಲೈನ್ ಇರುವಂತಹ ಕಂಪ್ಯೂಟ್ರಲ್ಲಿ ಹೋಗಿ ಹಾಕ್ಬೋದು, ಯಾರ್ಯಾರು ಹಾಕ್ಬೋದು. ಅವ್ರು ಮೀನುಗಾರರು, ಅವರು ಬಿಸ್ನೆಸ್ ಯಾರ್ಯಾರು. ನಿಮ್ಮ ಇಲಾಖೆಗೆ ಇಲ್ಲ ನಮ್ಮ ಇಲಾಖೆಗೆ ಬರಬೇಕಾಗಿಲ್ಲ, ಅವ್ರು ಎಲ್ಲರೂ ಹಾಕ್ಬೋದು. ನಮ್ಮ ಇಲಾಖೆ ಅಂದರೆ ಪಾರದರ್ಶಕತೆ ಸಿಗಲ್ಲ, ಗೊತ್ತಾಗ್ಬಿಡುತ್ತೆ. ಅವರೇ ಅವ್ರ ಸ್ವಂತವಾಗಿ ಅವರೇ ಹಾಕ್ಬೇಕು ಅದನ್ನೆಲ್ಲ. ಅಲ್ವಾ? ಅದಕ್ಕೊಂದು ವೆಬ್ಸೈಟ್ ಇದೆ, ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಅಂತ, ಅಲ್ಲೇ ಹೋಗಿ ಹಾಕಬೇಕು. ಅವರು ಅಂದರೆ ಅವ್ರಿಗೆ ಪ್ರತ್ಯೇಕವಾದ ಪಾಸ್ವರ್ಡು ಮತ್ತೊಂದು ಅವರು DSC ಕೀ ಮತ್ತು ಪಾಸ್ವರ್ಡು ರಿಜಿಸ್ಟ್ರೇಷನ್ ಎಲ್ಲ ಅವರೇ ಮಾಡಿಸ್ಕೋಬೇಕು. ಅವರು ಬಿಡ್ದಾರ ಯಾರು ಭಾಗವಹಿಸ್ತೀನಿ ಅಂತಾರೆ ಅವ್ರು ಹೋಗಿ ನೋಂದಣಿ ಆಗ್ಬೋದು, ಮತ್ತು ಡಿಜಿಟಲ್ ಸಿಗ್ನೇಚರ್ ಕೀ ಆಗ್ಬೋದು, ಎಲ್ಲನೂ ಅವ್ರು ಪಡ್ಕೋಬೇಕಾಗತ್ತೆ. ಅಲ್ಲ, ಅದಕ್ಕೆ ಅವ್ರು ಇಲಾಖೆಗೆ ಬರಬೇಕಾ? ಇಲ್ಲ ಸರ್, ಅವರು ಅದನ್ನು ಕೂಡ ಆಚರಣೆ ಮಾಡಿಸ್ಕೋಬೇಕಾಗತ್ತೆ. ಎಲ್ಲ ಆನ್ಲೈನ್ ಮಾಡ್ಕೋಬೋದು. ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋದ್ರೆ ಅವ್ರು ಮಾಡಿಕೊಡ್ತಾರೆ. ಅಂದರೆ ಅವರೇ ಅವ್ರದ್ದೇ ಆದಂತಹ ಒಂದು ಪಾಸ್ವರ್ಡ್ ಇಟ್ಕೊಂಡು ಅವರು ಆನ್ಲೈನ್ ಇಟ್ಕೊಂಡು ಅವರು ಗೌಪ್ಯವಾಗಿ ಅವರು ಬಿಡ್ ಮಾಡಬೇಕು. ಓಕೆ. ಆಮೇಲೆ ಬಿಡ್ಡನ್ನು ತೆರೆದ ಮೇಲೆ ನೀವು ಯಾರದ್ದು ಹೈಯೆಸ್ಟ್ ಇರುತ್ತೆ ನೋಡಿ ಅವ್ರಿಗೆ ಬಿಡ್ದಾರ ಸಮ್ಮುಖದಲ್ಲೇ ಅವ್ರನ್ನ ಕೂರಿಸಿ ನಾವು ಓಪನ್ ಮಾಡ್ತೀವಿ. ತಾಂತ್ರಿಕ ಮತ್ತು ಆರ್ಥಿಕ ಬಿಡ್ನ ಅದರಲ್ಲಿ ಯಾರು ಹೈಯೆಸ್ಟ್ ಇರ್ತಾರೆ ಅವ್ರನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ತೀವಿ. ಇದು ನಿಮ್ಮ ಇಲಾಖೆಯಿಂದ ಜಲಸಂಪನ್ಮೂಲಗಳನ್ನು ಪಡೆಯೋದಕ್ಕಿರೋ ಪ್ರೊಸೀಜರ್. ಅದಲ್ಲದೆ ಈಗ ಗ್ರಾಮ ಪಂಚಾಯತಿ ಅವ್ರಿಗೂ ಕೂಡ ನಾವು ಗ್ರಾಮ ಪಂಚಾಯತಿ ಕೆರೆಗಳಿಗೂ ಕೂಡ ನಾವು ಸಲಹೆಗಳನ್ನ ನೀಡ್ತಾ ಹೋಗ್ತೀವಿ. ಅವರು ಕೂಡ ಗ್ರಾಮ ಪಂಚಾಯತಿ ಕೆರೆಗಳನ್ನ 40 ಹೆಕ್ಟರ್ಗಿಂತ ಅಚ್ಚುಕಟ್ಟು ಕಡಿಮೆ ಅಂತ ಗ್ರಾಮ ಪಂಚಾಯತಿ ಕೆರೆಗಳನ್ನ ಗ್ರಾಮ ಪಂಚಾಯತಿಯವರೇ ವಿಲೇ ಮಾಡ್ಬೋದಾಗಿರುತ್ತೆ. ಅವರು ಕೂಡ ನಮ್ಮ ಇಲಾಖೆಯಿಂದ ಬೇಕಾದ್ರೆ ಸಲಹೆಗಳನ್ನ ಕೊಟ್ಟು ಟೆಂಡರ್ ಇಲ್ಲ ಹರಾಜು ಮೂಲಕ ಅವರು ವಿಲೇವಾರಿ ಮಾಡ್ಕೋಬೋದಾಗಿರುತ್ತೆ. ಅವರು ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಕೆರೆ ಮಾಡಿದ್ರು ನಮ್ಮ ಸರ್ಕಾರಿ ಮತ್ತು ನೋಂದಿತ ಖಾಸಗಿ ಕೊಳಗಳಿಂದನೇ ಮೀನು ಮರಿನ ಬಿತ್ತನೆ ಮಾಡಿ ಅವರು ಮೀನುಗಾರಿಕೆ ಚಟುವಟಿಕೆಗಳನ್ನ ಪಾಲನೆ ಮಾಡಬೇಕಾಗುತ್ತೆ. ಗ್ರಾಮ ಪಂಚಾಯತಿನವ್ರಿಗೆ ಏನಾದ್ರು ಪ್ರೊಸೀಜರ್ ಬೇರೆ ಇದೆಯಾ? ಅವ್ರಿಗೆ ಬೇರೆ ಇದೆ, ಅವ್ರದ್ದೇ ಬೇರೆ ಅಂದರೆ ಅವರೇ ಮಾಡ್ಕೋವಂಥದ್ದು. ಅಂದರೆ ಅವರು ಟೆಂಡರ್ ಕಮ್ ಹರಾಜು ಮಾಡ್ಕೋಬೋದು. ಇಲ್ಲಾಂದರೆ ಅವರು ಸಹಕಾರ ಸಂಘಗಳಿಗೆ ಆದ್ಯತೆ ನೀಡ್ತೀವಿ ಅಂದರೆ ನಮಗೆ ಗುತ್ತಿಗೆ ನಮ್ಮದು ಮೇನು ಯಾವುದು ಗುತ್ತಿಗೆ ನಿಯಮಾವಳಿ ಇದನ್ನು ಅದನ್ನೇ ಅಳವಡಿಸ್ಕೊಂಡು ಅವ್ರು ಗುತ್ತಿಗೆನೂ ಕೊಡ್ಬೋದು. ಇಲ್ಲಾಂದ್ರೆ ಪಂಚಾಯತಿಗೆ ಹೋಗ್ಬೇಕು ಅಂದರೆ ಪಂಚಾಯತಿಯಲ್ಲೇ ಅವರೇ ಪ್ರೋಸೆಸ್ ಮಾಡಬೇಕು. ಗ್ರಾಮ ಪಂಚಾಯತಿ ಕಡೆಯಿಂದನೇ ಅವರು ವಿಲೇವರಿಗೆ ಕ್ರಮ ಕೈಗೊಳ್ತಾರೆ. ಅಂದರೆ ಒಂದು ತಾವು ಇಲಾಖೆಯಿಂದ ಕೊಡ್ತೀರಿ, ಇನ್ನೊಂದು ಗ್ರಾಮ ಪಂಚಾಯತಿಯಿಂದ. ಈ 2 ರೀತಿನಲ್ಲಿ ಮಾತ್ರ ಜಲಸಂಪನ್ಮೂಲ ವಿಲೇವಾರಿ ಆಗುತ್ತೆ. ಈಗ ಹೊಸದಾಗಿ ಅದಲ್ಲದೆ ಮತ್ಸ್ಯ ಸಂಜೀವಿನಿ ಅಂತ ಒಂದು ಬಂದಿದೆ. ಸ್ವಸಹಾಯ ಮಹಿಳಾ ಗುಂಪುಗಳಿಗೆ ಗ್ರಾಮ ಪಂಚಾಯತಿ ಕೆರೆಗಳಲ್ಲಿ 10 ಹೆಕ್ಟರ್ ಒಳಗಿನ ಗ್ರಾಮ ಪಂಚಾಯತಿ ಕೆರೆಗಳನ್ನ ಅವರಿಗೆ ಆದ್ಯತೆ ಮೇಲೆ ಕೊಟ್ಟು ಮಹಿಳಾ ಸಬಲೀಕರಣಕ್ಕೋಸ್ಕರ ಕೆರೆನ ವಿಲೇವಾರಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಗ್ರಾಮ ಪಂಚಾಯತಿಯವರು ಮುಂದೆ 4 ಜನಗಳ ಗುಂಪು ಎಲ್ಲರೂ ನಮ್ಮ ಇಲಾಖೆ, ಗ್ರಾಮ ಪಂಚಾಯತಿ, ಸಂಜೀವಿನಿ, ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅವರು ಮತ್ತು ಸ್ವಸಹಾಯ ಗುಂಪುಗಳು 4 ಜನ ಸೇರಿ ನಾವು ಆ ಕೆರೆನ ಅಭಿವೃದ್ಧಿ ಮಾಡೋಕ್ಕೆ ಕ್ರಮ ಕೈಗೊಳ್ತೀವಿ. ಮೊದಲು ಗ್ರಾಮ ಪಂಚಾಯತಿಯವರು ಕೆರೆಗಳನ್ನ ಗುರುತು ಮಾಡ್ತಾರೆ, ಮತ್ತು ಅದನ್ನು ಗುತ್ತಿಗೆ ನೀಡೋಕ್ಕೆ ಮತ್ತು ಮೇಲ್ವಿಚಾರಣೆ ಕೆಲಸ ಎಲ್ಲ ಗ್ರಾಮ ಪಂಚಾಯತಿಗೆ ಬರುತ್ತೆ. ಈ ಸಂಜೀವಿನಿ ಅವರು ಸ್ವಸಹಾಯ ಗುಂಪುಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಯಾರು ಸಹಾಯ ಸಂಘದವರು ಕೆರೆಗಳಲ್ಲಿ ಮೀನುಗಾರಿಕೆ ಮಾಡೋಕ್ಕಿಂತ ಇಚ್ಛೆ ಪಡ್ತಾರೆ ಅವ್ರನ್ನ ಗುರುತಿಸಿ ಅವರಿಗೆ ತರಬೇತಿ ನೀಡಿ ತರಬೇತಿಗೆ ಅವಕಾಶ ಕೊಟ್ಟು ಮತ್ತು ಅವರಿಗೆ ಆರ್ಥಿಕ ನೆರವು ಕೂಡ ಸಂಜೀವಿನಿ ಮೂಲಕ ನಡೀತದೆ. ಮತ್ತು ಸ್ವಸಹಾಯ ಗುಂಪಿನವರು ಅದರಲ್ಲಿ ಕೆರೆ ಗುತ್ತಿಗೆ ಪಡೆದು ಅಲ್ಲಿ ಮೀನುಗಾರಿಕೆ ಚಟುವಟಿಕೆಗಳನ್ನ ಮಾಡುವಂಥದ್ದಾಗಲಿ ಮತ್ತು ಮಾರಾಟ ಮಾಡೋದೆಲ್ಲ ಸ್ವಸಹಾಯ ಗುಂಪಿನವರೇ ಮಾಡ್ತಾರೆ. ಅದರಲ್ಲಿ ನಮ್ಮ ಇಲಾಖೆ ಅದು ಅಂತಂದರೆ ನಾವು ಅವರಿಗೆ ಸ್ವಸಹಾಯ ಗುಂಪುಗಳಿಗೆ ತರಬೇತಿ ನೀಡ್ತೀವಿ. ಮೊದಲನೇದಾಗಿ ಅವ್ರಿಗೆ ಸ್ವಸಹಾಯ ಸಂಘದ ಮಹಿಳೆಯರನ್ನೆಲ್ಲ ಕರೆದು ಅವ್ರಿಗೆ ತಾಂತ್ರಿಕ ಸಲಹೆಗಳನ್ನೆಲ್ಲ ಕೊಡ್ತೀವಿ. ಅವ್ರಿಗೆ ಟ್ರೈನಿಂಗ್ ಮಾಡಿ ಮತ್ತು ನಮ್ಮ ಇಲಾಖೆ ಕಡೆಯಿಂದ ಅವ್ರಿಗೆ ಮರಿ ಕೊಡಿಸುವಂಥದ್ದು, ಮೀನು ಮರಿ, ಬಿತ್ತನೆ ಮರಿ ಕೊಡಿಸುವಂಥದ್ದೆಲ್ಲ, ಅದಕ್ಕೆ ಸಹಾಯಧನ ಕೊಡಿಸೋದೆಲ್ಲ ಮಾಡ್ತೀವಿ. ಮತ್ಸ್ಯತರಂಗ. ಕೇಳುಗರೆ, ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಮಾರ್ಚ್ 10ನೇ ತಾರೀಖು ಮಂಗಳವಾರ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಲೆಸ್ಲಿ ಕೋಲ್ಮನ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಸಿಹಿನೀರ ಮುತ್ತು ಕೃಷಿ ಕುರಿತ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದೆ.
ಬನ್ನಿ ಭಾಗವಹಿಸಿ. ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಮಾರ್ಚ್ 10ರಂದು ಮಂಗಳವಾರ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಲೆಸ್ಲಿ ಕೋಲ್ಮನ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಮತ್ಸ್ಯತರಂಗ ಮತ್ಸ್ಯತರಂಗ ಮತ್ಸ್ಯತರಂಗ. ಹೆಚ್ಚಿನ ಮಾಹಿತಿಗೆ ಪ್ರಶಾಂತ್ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಹಾಂ, ಖಂಡಿತ ಸರ್. 8127474334. ಇನ್ನೊಮ್ಮೆ ಹೇಳ್ತೀರಾ? 8127474334. ಇನ್ನೂ ಒಂದು ಸರಿ ಹೇಳ್ಬಿಡಿ. 812747473334. ಒಳ್ಳೆಯದು ಪ್ರಶಾಂತ್ ಅವರೇ, ಇದುವರೆಗೂ ಮೀನುಗಾರಿಕಾ ಇಲಾಖೆಯ ಜಲ ಸಂಪನ್ಮೂಲಗಳ ವಿಲೇವಾರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಮೀನುಗಾರಿಕಾ ಇಲಾಖೆಯ ಜಲಸಂಪನ್ಮೂಲಗಳ ವಿಲೇವಾರಿಯನ್ನು ಕುರಿತು ನಂಜನಗೂಡಿನ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಜೆಎಂ ಪ್ರಶಾಂತ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮೀನು ಉತ್ಪಾದನೆ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಯನ್ನು ಕುರಿತು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಸಿದ್ದಾಪುರ ಹೋಬಳಿ ಗುಯ್ಯಾ ಗ್ರಾಮದ ಶ್ಯಾಮ್ ಅಯ್ಯಪ್ಪ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯತರಂಗ